ನಾವು ಮತ್ತೊಮ್ಮೆ ಕರ್ತನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವಂತರಾಗಿರೋಣ. ಕರ್ತನು ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ತನ್ನ ಪ್ರಸನ್ನತೆಯಲ್ಲಿ ಬರಮಾಡಿಕೊಂಡಿದ್ದಾನೆ. ಕೇಳಿಸ್ತಾ ಇದೆಯಲ್ಲ ನನ್ನ ಸ್ವರ? ಎಲ್ಲರಿಗೂ ಕೇಳಿಸ್ತಾರೆ? ನಿಮ್ಮ ಕೈ ನಿಮಗೆ ತೋರಿಸಿ, ಕೇಳಿಸ್ತಾ ಇದೆ ಅಂತ. ಹಾಗೆ ದೇವರಿಗೆ ಮೈ ಮುಟ್ಟಾಗಲಿ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಓಕೆ ಪ್ರಿಯರೇ, ನಾವು ಮೊನ್ನೆ ದಿವಸ ನಾವು ಮಲಾಕಿಯನ ಪ್ರವಾದನೆ ಗ್ರಂಥದಲ್ಲಿರುವಂಥ ಸತ್ಯಗಳನ್ನು ಕಲಿತಾ ಬರ್ತಾ ಇದ್ವಿ. ನಾನು ಬೇಗನೆ ಅದೆಲ್ಲ ಮುಗಿಸ್ಬೋದು, ಆದರೆ ಸ್ವಲ್ಪ ವಿವರಿಸಲಿಕ್ಕೆ ಹೋಗುವಾಗ ಸಮಯ ತೆಗೆದುಕೊಳ್ತದೆ. ಅದರಿಂದ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ನಾವು ಸ್ಪಷ್ಟವಾಗಿ ದೇವರ ವಾಕ್ಯ ಕಲಿಬೇಕು ಅನ್ನೋ ಒಂದು ಆಸೆ. ಅದರಿಂದ ಹಾಗೆ ಕಲಿಯುವಂತರಾಗಿರೋಣ. ನಾವು 2ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಮಲಾಕಿಯನ ಪ್ರವಾದನೆ ಅಂತ 2ನೇ ಅಧ್ಯಾಯದಲ್ಲಿ ಇದ್ದೇವೆ. ಅದು 2ನೇ ಅಧ್ಯಾಯದಲ್ಲಿ ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಶುದ್ಧತೆಗೆ ತಿರುಗಿ ಬನ್ನಿರಿ ಎಂಬುದಾಗಿ ಆ ಒಂದು ಅಧ್ಯಾಯದ ಒಂದು ಪ್ರಸ್ತಾಪವನ್ನು ನಾವು ಕೇಳಿಸ್ಕೊಳ್ತಾ ಬಂದೆವು. ನಂತರ ಪರಿಶುದ್ಧತೆಯು ಮೊದಲನೇದಾಗಿ ನಾಯಕರ ಮತ್ತು ಯಾಜಕರ ಜೀವಿತದಲ್ಲಿ ಉಂಟಾಗಬೇಕು ಎಂಬುದಾಗಿ ನಾವು ಕಲಿತಾ ಬಂದ್ವಿ. ನಾಯಕತ್ವದಲ್ಲಿ ಅದು ಬರಬೇಕು ಫಸ್ಟು. ನಂತರ 2ನೇದಾಗಿ ಜನರು ಪರಿಶುದ್ಧತೆಗೆ ತಿರುಗಿ ಬರಬೇಕೆಂದು ಪಾಪದ ಪರಿಣಾಮಗಳನ್ನು ಅವರ ಮೇಲೆ ದೇವರು ಬರಮಾಡುತ್ತಾನೆ ಎಂಬ ಸತ್ಯವನ್ನು ನಾವು ಕೇಳಿಸ್ಕೊಳ್ತಾ ಬಂದೆವು. ನಾವು ಯಾಕೆ ನಮ್ಮ ಪಾಪದ ಪರಿಣಾಮಗಳು ಅನುಭವಿಸ್ತಾ ಇದ್ದೇವೆ? ನಾವು ತಿರುಗಿ ಪರಿಶುದ್ಧತೆಗೆ ಬರಬೇಕಂತ, ಅಷ್ಟೇ ದೇವರ ಉದ್ದೇಶ. ನಂತರ 3ನೇದಾಗಿ ನುಡಿಯಲ್ಲಿಯೂ ಬೋಧನೆಯಲ್ಲಿಯೂ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸ್ತಾನೆ. ನಮ್ಮ ನುಡಿಲಿ ಇರ್ಬೋದು, ನಮ್ಮ ಬೋಧನೆ ಇರ್ಬೋದು, ಎಲ್ಲರಲ್ಲೂ ಸಹ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸ್ತಾನೆ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದೆವು. 4ನೇದಾಗಿ ಇತರರೊಂದಿಗಿರುವ ಸಂಬಂಧದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದೆವು ಪ್ರೇರೆ. ನಂತರ ಇವತ್ತು ನಾವು ಕಲೀಲಿಕ್ಕೆ ಹೋಗುವಂಥ ಒಂದು ಮುಖ್ಯವಾದಂಥ ಮತ್ತೊಂದು ವಿಷಯ ಏನಂದರೆ, ಕುಟುಂಬ ಜೀವಿತದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ. ಓಕೆ, ನಮ್ಮ ಕುಟುಂಬ ಜೀವನದಲ್ಲಿ ದೇವರು ನಮ್ಮಿಂದ ಪರಿಶುದ್ಧತೆಯನ್ನು ಅಪೇಕ್ಷಿಸುತ್ತಾನೆ ಎಂಬುದಾಗಿ ನಾವು ಇವತ್ತು ಕಲೀಲಿಕ್ಕೆ ಹೋಗುವಂತರಾಗಿದ್ದೇವೆ. ಈ ಕುಟುಂಬ ಜೀವನ ಅಂತಕ್ಕಂಥದ್ದು ದೇವರಿಂದ ಸ್ಥಾಪನೆಯಾಗಿರುವಂಥ ಜೀವನ ಎಂಬುದಾಗಿ ನಾನು ಮೊದಲೇ ನಿಮಗೆ ಅದನ್ನು ಹೇಳ್ತಾ ಬಂದಿದ್ದೇನೆ. ಇದು ಆದಿಕಾಂಡದಲ್ಲೇ ಪ್ರಾರಂಭದಲ್ಲಿ ದೇವರು ಆದಾಮ ಹವ್ವಳನ್ನ ಒಂದು ಕುಟುಂಬವಾಗಿ, ಪಾಪ ಉಂಟಾಗಲಿಕ್ಕಿಂತ ಮುಂಚೆ ದೇವರು ಕುಟುಂಬವನ್ನು ಕಟ್ಟಿದನು ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಪ್ರೇರೆ. ಅದರಿಂದ ಇದು ಕುಟುಂಬ ಜೀವನ ಅಂತಕ್ಕಂಥದ್ದು ದೇವರ ಮನಸ್ಸಿನಲ್ಲೇ ಉಂಟಾದಂಥ ಒಂದು ಯೋಜನೆ ಆಗಿದೆ. ಇದು ಮನುಷ್ಯನು ಏನೋ ಹುಡುಕಿ ಕಂಡುಹಿಡ್ಕೊಂಡಂಥ ಒಂದು ಮಾರ್ಗ ಅಲ್ಲ. ದೇವರ ಹೃದಯದಲ್ಲಿ ಉಂಟಾದಂಥ ಒಂದು ಆಲೋಚನೆ, ಅದನ್ನು ದೇವರೇನು ಮಾಡಿದ್ದಾನೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಅದರಿಂದ ಕುಟುಂಬ ಜೀವನ ಅಂತಕ್ಕಂಥದ್ದು ದೇವರಿಂದ ಸ್ಥಾಪಿತವಾಗಿದೆ. ಅದರಿಂದ ಕುಟುಂಬ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಓಕೆ, ನಾವೀಗ ಅದಕ್ಕೆ ಸಂಬಂಧಪಟ್ಟ ವಚನಗಳನ್ನು ಓದಿಕೊಳ್ಳೋಣ. 2ನೇ ಅಧ್ಯಾಯ 13ನೇ ವರ್ಷದಿಂದ ನಾವು 16ನೇ ವರ್ಷ ತನಕ ಓದಿಕೊಳ್ಳುವಂತರಾಗಿರೋಣ. 2ನೇ ಅಧ್ಯಾಯ 13ರಿಂದ ಮಲಾಕಿಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ರಿಂದ 16 ತನಕ ನಾವು ಓದಿಕೊಳ್ಳುವಂತರಾಗಿರೋಣ. ಯೆಹೋವನ ಯಜ್ಞವೇದಿಯನ್ನು ಇನ್ನೊಂದನ್ನು ನಡೆಸುತ್ತೀರಿ. ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ. ಆದ ಕಾರಣ ಆತನು ನಿಮ್ಮ ನೈವೇದ್ಯವನ್ನು ಇನ್ನೂ ಲಕ್ಷಿಸನು, ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನನಾಗಿ ಸ್ವೀಕರಿಸನು. ಇದೇಕೆ ಅನ್ನುತ್ತೀರಾ? ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ನಿನ್ನ ಸಹಚಾರಣಿಯೂ ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದಿ. ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ? ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಇಸ್ರಾಯೇಲಿನ ದೇವರಾದ ಯೆಹೋವನಿಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಮಾಡುತ್ತೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡ್ರಿ. ದೇವರಿಗೆ ಮಹಿಮೆ ಆಗಲಿ ಪ್ರೇರೆ. ಓದಂಥ ವಾಕ್ಯವನ್ನು ಕರ್ತನು ಇಲ್ಲಿ ಆಶ್ರಯಿಸಲಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಈ ಜನರ ಮಧ್ಯದಲ್ಲಿ ಏನು ನಡೀತಾ ಇದೆ ನೋಡುವಾಗ 14ನೇ ವರ್ಷದಲ್ಲಿ ನಾವು ಓದುತ್ತೇವೆ, ಅವರ ಒಂದು ಯಜ್ಞವನ್ನ ದೇವರು ಸ್ವೀಕಾರ ಮಾಡ್ಕೊಳ್ತಿಲ್ಲ, ಅಥವಾ ನೈವೇದ್ಯವನ್ನು ಅದು ಲಕ್ಷಿಸ್ತಾ ಇಲ್ಲ, ಅದನ್ನು ಪ್ರಸನ್ನನಾಗಿ ಸ್ವೀಕರಿಸ್ತಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಇದೇಕೆ ಎನ್ನುತ್ತೀರಾ? ಇದಕ್ಕೆ ಕಾರಣವೇನು ಎನ್ನುತ್ತೀರಾ? ಇದು ಕಾರಣ ಏನೆಂಬುದಾಗಿ ಹೇಳುವಾಗ, ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದನಲ್ಲ, ನಿನ್ನ ಸಹಚಾರಣಿಯೂ ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ
ಆಕೆಗೆ ದ್ರೋಹ ಮಾಡಿದ್ದಿ. ನೀನು ದ್ರೋಹ ಮಾಡಿದರ ನಿಮಿತ್ತ ನಿನ್ನ ನೈವೇದ್ಯವನ್ನ ದೇವರು ಲಕ್ಷಿಸ್ತಾ ಇಲ್ಲ, ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನನಾಗಿ ಸ್ವೀಕರಿಸುತ್ತಾ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಇಲ್ಲಿ ಅಂದ್ರೆ ಕುಟುಂಬ ಜೀವನದಲ್ಲಿ ಅಪವಿತ್ರತೆ ಇದೆ, ಕುಟುಂಬ ಜೀವನದಲ್ಲಿ ಅನ್ಯಾಯ ನಡೀತಾ ಇದೆ, ಕುಟುಂಬ ಜೀವನದಲ್ಲಿ ದ್ರೋಹ ನಡೀತಾ ಇದೆ. ಅದರಿಂದ ದೇವರು ಇವರ ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಡುತ್ತಾ ಇಲ್ಲ. ಆದರೆ ಇವರು ಕಪಟ ಭಕ್ತಿಯ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಓಕೆ, ಆ ವಾಕ್ಯದಲ್ಲಿ ನೋಡುತ್ತೇವಲ್ಲ, ಇನ್ನೊಂದು ನಡೆಸ್ತೀವ್ರಿ, ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ ಅಲ್ವೇ. ಇಲ್ಲಿ ಇದು ಕಪಟವಾದಂತ ಕಣ್ಣೀರು. ಇಷ್ಟೆಲ್ಲ ಮೋಸ ಮಾಡಿ ಬಂದು ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸುವಂಥದ್ದು ಕಪಟ. ಸರಿ ಮಾಡ್ಕೋಬೇಕು. ಮುಖ್ಯವಾಗಿ ಮೊದಲನೇದಾಗಿ ಸರಿ ಮಾಡಿಕೊಳ್ಳದೆ ಬಂದು ಕಣ್ಣೀರು ಸುರಿಸ್ತಾ ಇದ್ದಾರೆ. ಏನು ಮೊಸಳೆ ಕಣ್ಣೀರು. ನಾವೆಂದಿಗೂ ಸಹ ನಮ್ಮ ಜೀವಿತದಲ್ಲಿ ಸರಿಪಡಿಸಿಕೊಳ್ಳದೆ ಬಂದು ಕಣ್ಣೀರು ಸುರಿಸ್ತಾರೆ, ನಾಟಕೀಯ ಕಣ್ಣೀರು ಅದು. ದೇವರು ಕಪಟವನ್ನ ಬಲ್ಲಂತನಾಗಿರ್ತಾನೆ. ನಮ್ಮ ಜೀವಿತದ ಕಪಟತ್ವ, ವೇಷ ಎಲ್ಲವೂ ಸಹ ದೇವರಿಗೆ ಗೊತ್ತಿದೆ. ದೇವ್ರನ್ನ ಮೋಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸಭೆಯವ್ರನ್ನ ಮೋಸ ಮಾಡ್ಬೋದು, ಸಭಾ ನಾಯಕರನ್ನ ಮೋಸ ಮಾಡ್ಬೋದು, ನಿಮ್ಮ ಕುಟುಂಬದವ್ರನ್ನ ಮೋಸ ಮಾಡ್ಬೋದು, ಆದರೆ ದೇವರನ್ನ ಮೋಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಹೃದಯ ಎಲ್ಲವನ್ನು ಬಲ್ಲಂತನಾಗಿದ್ದಾನೆ. ಅದರಿಂದ ನಿಮ್ಮ ಕಪಟದ ಕಣ್ಣೀರನ್ನ ನಿಲ್ಲಿಸಿರಿ, ಕಪಟವಾಗಿ ಸುರಿಸುವಂತ ಕಣ್ಣೀರು ನಿಲ್ಲಿಸಿರಿ. ಕೆಲವು ಸಮಯಗಳಲ್ಲಿ ಕುಟುಂಬ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನವಿಲ್ಲ ಅಥವಾ ತುಂಬಾ ಸಮಸ್ಯೆಗಳಿದೆ. ನಾವು ಆರಾಧನೆಗೆ ಬಂದು ಆರಾಧನೆ ನೆನೆಸಿಕೊಂಡು ಅಳುತ್ತಾ ಇರ್ತೇವೆ ಕೆಲವು ಸಮಯಗಳಲ್ಲಿ ಅಲ್ವಾ. ಎಲ್ಲ ನೋಡೋ ಸಮಯದಲ್ಲಿ ಅದೆಲ್ಲ ನಿಜವಾದಂತ ಆರಾಧನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲಿ ಏನೋ ಗಂಡ ಹೆಂಡತಿ ಸಮಸ್ಯೆ ಮಾಡ್ಕೊಂಡು ಬಂದು ಇಲ್ಲಿ 10 ಆರಾಧನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಮೊದಲನೇದಾಗಿ ಅಲ್ಲಿ ಸರಿ ಮಾಡಿಕೋಬೇಕು ಮನೆ ಕುಟುಂಬದಲ್ಲಿ. ಅದನ್ನೇ ಹೇಳುವಂಥದ್ದು ಏನಂತೆ, ಕಪಟ ಭಕ್ತಿಯ ಕಣ್ಣೀರನ್ನ ಸುರಿಸಬಾರದು, ಅದನ್ನ ಸುರಿಸಬೇಡ್ರಿ. ಅದು ದೇವರು ಎಂದಿಗೂ ಅದು ಮೆಚ್ಚುವಂತವನಲ್ಲ. ಇಲ್ಲಿ ಬಂದು ಕಪಟ ಭಕ್ತಿಯಿಂದ ಕಣ್ಣೀರು ಸುರಿದ ದೇವರು ಮೆಚ್ಚೋದಿಲ್ಲ. ಅನ್ಯಾಯ ಹೊಂದಿದಂತ ಬೇರೆ ಸಹೋದರ ಅಥವಾ ಸಹೋದರಿ ಕಣ್ಣೀರು ಸುರಿಸಿದರೆ ದೇವರು ಮೆಚ್ಚುತ್ತಾನೆ. ಅದನ್ನ ದ್ರೋಹ ಮಾಡಿಸಿಕೊಂಡಂತ ಅನ್ಯಾಯವನ್ನ ಹೊಂದಿದಂತ ಸಹೋದರ ಸಹೋದರಿ ಮನೆಯಲ್ಲೇ ಕೂತ್ಕೊಂಡು ಆಕೆ ಕಣ್ಣೀರು ಸುರಿಸಿದ್ರೆ ದೇವರು ಅದನ್ನು ನೋಡುತ್ತಾನೆ ಹೊರತಾಗಿ ದೇವಾಲಯದಲ್ಲಿ ಬಂದು ಆರಾಧನೆ ಮಾಡಿ ಮೋಸ ಮಾಡಿ ಬಂದು ಕಣ್ಣೀರು ಸುರಿಸಿದ ವ್ಯಕ್ತಿಯನ್ನ ದೇವರು ಲಕ್ಷಿಸೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆ ಆಗಿರ್ಬೇಕು. ಇಲ್ಲಿ ನೋಡುತ್ತೇವೆ, ಯಾಕೆ ನಿಮ್ಮದನ್ನ ಸ್ವೀಕಾರ ಮಾಡ್ಕೊಳ್ಳಲ್ಲ, ನಿಮ್ಮ ನೈವೇದ್ಯವನ್ನ ಲಕ್ಷಿಸೋದಿಲ್ಲ, ನಿಮ್ಮ ಕೈಯಿಂದ ಕಾಣಿಕೆಯನ್ನ ಸ್ವೀಕಾರ ಮಾಡಿಕೊಳ್ಳಲ್ಲ, ಕಾರಣ ಏನೆಂಬುದಾಗಿ ಹೇಳುವ ಸಮಯದಲ್ಲಿ ಅಲ್ಲಿ ದೇವರು ಹೇಳ್ತಾನೆ, ನೀನು ಏನ್ ಮಾಡಿದೀಯಾ? ದ್ರೋಹ ಮಾಡಿದೀಯಾ. ಯಾರಿಗೆ? ನಿನ್ನ ಪತ್ನಿಗೆ ದ್ರೋಹ ಮಾಡಿದೀಯಾ. ಯಾವ ಪತ್ನಿ ಆಕೆ? ನಿನ್ನ ಸಹಚಾರಿಣಿ, ನಿನಗೆ ಸಹಕಾರಿಣಿ ಕಂಪನಿ ಮತ್ತು ನಿನ್ನ ಒಡಂಬಡಿಕೆಯ ಪತ್ನಿ. ಈ ಒಡಂಬಡಿಕೆಯ ಪತ್ನಿ ಆಗ್ಲಿಕ್ಕೆ ಯಾರು ಸಾಕ್ಷಿ? ದೇವರು ಸಾಕ್ಷಿ. ಅದರಿಂದ ನಿನ್ನ ಒಡಂಬಡಿಕೆಯ ಪತ್ನಿಗೆ ಏನ್ ಮಾಡಿದ್ದೀಯಾ? ದ್ರೋಹ ಮಾಡಿದ್ದೀಯಾ. ಅದರಿಂದ ಈ ದ್ರೋಹ ಮಾಡತಕ್ಕಂಥ ವ್ಯಕ್ತಿ ಬಂದು ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಆರಾಧನೆ ಮಾಡ್ತಾನೆ. ಒಂದು ಅರ್ಥ ಹೇಳ್ಬೇಕಾದ್ರೆ, ಯಾಜಕರು ತಮ್ಮ ಹೆಂಡತಿಯರನ್ನ ಬಿಟ್ಬಿಟ್ಟಿದ್ದಾರೆ. ಈಗಾಗಲೇ ಕೆಲವರು ಹೆಂಡತಿಯರನ್ನ ಬಿಟ್ಬಿಟ್ಟು ಬೇರೆ ಹಣ್ಣೆ ಹೆಂಡತಿಯರನ್ನ ಮದುವೆ ಮಾಡಿಕೊಂಡಿದ್ದಾರೆ. ಬೇರೆಯವ್ರನ್ನ ಮದುವೆ ಆಗ್ಲಿಕ್ಕೋಸ್ಕರ ಡೈವರ್ಸ್ ಕೊಟ್ಟಿದ್ದಾರೆ. ಅದರಿಂದ ಬಂದು ಇಲ್ಲಿ ಯಜ್ಞವೇದಿಯ ಮುಂದೆ ನರಳಾಡ್ತಾ ಗೋಳಾಡ್ತಾ ಇದ್ದಾರೆ. ಯಜ್ಞ ಸಮರ್ಪಣೆನೂ ಸಹ ಮಾಡ್ತಾ ಇದ್ದಾರೆ. ಹಿಂದೆ ಮಾಡೋದು ಇವರೆಲ್ಲ ಮಾಡೋದು ದೇವ್ರ ಕಣ್ಣು ಕಾಣಲ್ಲ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಇವರು ತಮ್ಮ ಮೊದಲನೇದಾಗಿ ಮಾಡಿಕೊಂಡ ಹೆಂಡತಿಯರನ್ನ ಬಿಟ್ಟುಬಿಟ್ಟು ಡೈವರ್ಸ್ ಮಾಡಿಕೊಂಡು ಬೇರೆ ಹಣ್ಣೆ ವಿವಾಹವನ್ನು ಮಾಡಿಕೊಂಡು ಬಂದು ದೇವಸ್ಥಾನದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಅವ್ರ ಯಜ್ಞಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ತಮ್ಮ ಒಡಂಬಡಿಕೆಯ ಒಂದು ಮಾತೇನಿದೆಯೋ, ತಾವು ಹೇಳಿದಂತ ಮಾತು ಮದುವೆಯಲ್ಲಿ, ಅದನ್ನ ಅವರು ಅನುಸರಿಸಿ ನಡೀತಿಲ್ಲ, ಅದನ್ನ ಭಂಗಪಡಿಸಿದ್ದಾರೆ ಪ್ರಿಯರೇ. ಅಂತ ಬಹಳ ಎಚ್ಚರಿಕೆಯಾಗಿ ಕುಟುಂಬ ಜೀವನ ಇರಬೇಕೆಂಬುದನ್ನು ನೋಡುವಂತರಾಗಿದ್ದೇವೆ. ಕುಟುಂಬವಾಗಿ ಸೇರುವಾಗಲೇ ಸಭೆ ಆಗೋದು. ಕುಟುಂಬವಾಗಿ ಪವಿತ್ರವಾಗಿದ್ದರೆ ಸಭೆಯೂ ಸಹ ಪವಿತ್ರವಾಗಿರ್ತದೆ. ಕುಟುಂಬದಲ್ಲಿ ಪವಿತ್ರತೆ ಇಲ್ಲದಿದ್ದರೆ ಸಭೆಗೆ ಸೇರಿ ಬರುವಾಗಲೂ ಸಭೆ ಯಾರು ಸೇರಿ ಬರ್ತಾರೆ? ಅವರೇ ತನ್ನ ಆ ಕುಟುಂಬಗಳೇ ತನ್ನ ಬರೋದಲ್ಲಿಗೆ ಸಭೆಯೂ ಸಹ ಅಥವಾ ಅಪವಿತ್ರವಾಗುತ್ತದೆ. ಅದರಿಂದ ಕುಟುಂಬ ಜೀವನದಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಪ್ರಾಮುಖ್ಯವಾದಂಥದ್ದು. ಓಕೆ, ನಾನು ಕೆಲವು ವಿಷಯಗಳನ್ನು ಕುಟುಂಬ ಜೀವಿತದ ಕುರಿತಾಗಿ ನಿಮ್ಗೆ ಹೇಳಲಿಕ್ಕಿದ್ದೇನೆ. ವಿಶೇಷವಾಗಿ ಗಂಡ ಹೆಂಡತಿರ ಕುರಿತಾಗಿ ಹೇಳಲಿಕ್ಕಿರುವಂಥದ್ದು. ಓಕೆ, ಈ ಮದುವೆ ಅಂತಕ್ಕಂಥದ್ದು ದೇವರೇ ಮಾಡಿದ್ದಾನೆ. ನಿಮ್ಮ ಕುಟುಂಬ ಜೀವನವನ್ನ ದೇವರು ಕಟ್ಟಿದ್ದಾನೆ.
ದೇವರ ಸನ್ನಿಧಾನದಲ್ಲಿ ಅನೇಕರು ಒಡಂಬಡಿಕೆ ಮಾಡಿಕೊಂಡು ಒಬ್ರಿಗೊಬ್ರು ಒಡಂಬಡಿಕೆ ಮಾಡಿಕೊಂಡಿದ್ದೀರಿ. ಒಡಂಬಡಿಕೆ ಎಂಬುದಾಗಿ ಹೇಳುವಾಗ ನೀವು ಒಬ್ರಿಗೊಬ್ರು ಮಾತು ಕೊಟ್ಟಿದ್ದೀರಾ. ಯಾವಾಗಲೂ ಸಹ ಆ ಮಾತನ್ನ ನೆನಪು ಮಾಡಿಕೊಳ್ಳಬೇಕು. ನಾನು ದೇವರ ಸನ್ನಿಧಾನದಲ್ಲಿ ದೇವರ ಸಾಕ್ಷಿಯಲ್ಲಿ ಅಥವಾ ದೇವರು ನಿಂತ್ಕೊಂಡು ಸಾಕ್ಷಿಯಲ್ಲಿ ನಿಂತಿರುವಾಗ ನಾನು ನನ್ನ ಹೆಂಡತಿಗೆ ಏನು ಪ್ರಮಾಣ ಮಾಡಿದ್ದೇನೆ, ನನ್ನ ಹೆಂಡತಿಗೆ ಏನು ನಾನು ಕೊಟ್ಟಂತ ಮಾತು ಮತ್ತು ನನ್ನ ಗಂಡನಿಗೆ ನಾನು ಏನು ಮಾತು ಕೊಟ್ಟಿದ್ದೇನೆ ಎಂಬುದಾಗಿ ನಾವು ಆಲೋಚಿಸಬೇಕು. ಅದರ ಕುರಿತಾಗಿ ಬಹಳ ಗಾಂಭೀರ್ಯತೆ ಇರಬೇಕು. ಅದರಿಂದ ಒಬ್ರಿಗೊಬ್ಬರು ನಾವು ದ್ರೋಹ ಮಾಡಿಕೊಳ್ಳಬಾರದು, ಮೋಸ ಮಾಡಿಕೊಳ್ಳಬಾರದು. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಒಂದೇ ಶರೀರ, ಗಂಡ ಹೆಂಡರಿಬ್ಬರು ಒಂದೇ ಶರೀರ ಎಂಬುದಾಗಿ ಹೇಳುತ್ತದೆ. ಒಂದೇ ಶರೀರಕ್ಕೆ ಮೋಸ ಮಾಡಬಾರದು. ದೇವರು 16ನೇ ವರ್ಷದಲ್ಲಿ ಹೇಳುತ್ತಾನೆ ಏನಂತೆ, ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ, ಇಸ್ರಾಯೇಲಿನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಮಾಡುತ್ತೇನೆ. ದೇವರು ಹೇಳ್ತಾ ಇದ್ದಾನಿಲ್ಲಿ, ಪತ್ನಿ ತ್ಯಾಗ, ಡೈವರ್ಸ್, ವಿಚ್ಛೇದನವನ್ನ ಮತ್ತು ಹೆಂಡತಿಗೆ ಅನ್ಯಾಯ ಮಾಡುವಂತವನನ್ನ ದೇವರು ಹಾಗೆ ಮಾಡುತ್ತಾನೆ. ಹೆಂಡತಿಗೆ ಮದುವೆ ಮಾಡಿಕೊಂಡು ಅನ್ಯಾಯ ಮಾಡುವಂತನನ್ನ ದೇವರು ಹಾಗೆ ಮಾಡುತ್ತಾನೆ. ವಿಚ್ಛೇದನವನ್ನು ದೇವರು ಹಾಗೆ ಮಾಡುತ್ತಾನೆ. ಎಷ್ಟು ಚಂದವಾಗಿ ನಮ್ಮ ದೇವರು ಯಾವ ರೀತಿ ಇದ್ದಾನೆ ಎಂಬುದನ್ನು ಆಲೋಚನೆ ಮಾಡಿ. ಅರಿಂದ ಪ್ರಿಯರ ವಾಕ್ಯ ನೋಡುವ ಸಮಯದಲ್ಲಿ ಆಗಿದ್ರೆ ಅನ್ಯಾಯ ಮಾಡಬಾರದು. ನಿಮ್ಮ ಹೆಂಡತಿಯರಿಗೆ, ನಿಮ್ಮ ಸ್ವಂತ ಹೆಂಡತಿಯರಿಗೆ ಅನ್ಯಾಯ ಮಾಡಬಾರದು. ಅದು ದೇವರು ಏಸುವಂಥದ್ದು ಅಥವಾ ದೇವರು ದ್ವೇಷ ಮಾಡುವಂಥದ್ದು. ಅಲ್ಲಿ ನೋಡುತ್ತೇವೆ, ನಾನು ಹಾಗೆ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ಹೇಳುವುದನ್ನ ನೋಡುವಂತರಾಗಿದ್ದೇವೆ ಪ್ರಿಯರೇ. ಹಾಗಿದ್ರೆ ಏನ್ ಮಾಡಬೇಕು? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಪುರುಷರಿಗಿರುವಂತಹ ಒಂದು ವಚನ ಏನಂತಂದ್ರೆ, ಎಫೆಸದವರೆಗೆ ಬರೆದ ಪತ್ರಿಕೆ 5:25 ವಚನದಲ್ಲಿ ಬರೆಯಲ್ಪಟ್ಟಿದೆ, ಪುರುಷರು ತಮ್ಮ ಹೆಂಡತಿಯರನ್ನ ಪ್ರೀತಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟರ ಮಟ್ಟಿಗೆ? ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಮೇರೆಗೆ ಪ್ರೀತಿಸಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎಫೆಸ 5:25 ವಚನದಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಮೇರೆಗೆ ಪುರುಷನು ತನ್ನ ಹೆಂಡತಿಯನ್ನ ಪ್ರೀತಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ದೇವೆ. ಅಂದ್ರೆ ಕ್ರಿಸ್ತನು ಸಭೆಯನ್ನ ಪ್ರೀತಿ ಮಾಡಿದಂಗೆ, ಹೇಗೆ ಪ್ರೀತಿ ಮಾಡಿದನು, ಆ ಪ್ರೀತಿ ಅರ್ಥವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಧ್ಯ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಬೇಕೆಂಬುದಾಗಿ ಗೊತ್ತಾಗ್ತದೆ. ತನ್ನನ್ನೇ ತಾನು ಅದಕ್ಕಾಗಿ ಸಮರ್ಪಣೆ ಮಾಡಿಕೊಂಡನು, ಸಭೆಗಾಗಿ ತನ್ನನ್ನೇ ತಾನು ಯಜ್ಞ ಮಾಡಿಕೊಂಡನು, ಸಭೆಗಾಗಿ ತನ್ನನ್ನು ತಾನೇ ಯಜ್ಞ ಮಾಡಿಕೊಂಡನು. ಕ್ರಿಸ್ತನ ಪ್ರೀತಿಯಲ್ಲಿ, ಸಭೆಯನ್ನ ಪ್ರೀತಿ ಮಾಡೋದ್ರಲ್ಲಿ ಸ್ವಾರ್ಥತ್ವ ಇರಲಿಲ್ಲ. ಸ್ವಾರ್ಥತ್ವ ಇರಲಿಲ್ಲ ಯೇಸುವಿನ ಪ್ರೀತಿಯಲ್ಲಿ. ಸ್ವಾರ್ಥತ್ವ ಇದ್ರೆ ಅವರು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಿಸ್ವಾರ್ಥವಾಗಿ ಪ್ರೀತಿ ಮಾಡಿದರು. ಯೇಸುವಿನ ಪ್ರೀತಿಯಲ್ಲಿ ಯಾವ ಒಂದು ಕಳಂಕ ಇರಲಿಲ್ಲ. ಯೇಸುವಿನ ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳಿರಲಿಲ್ಲ. ಅದರಿಂದ ಕ್ರಿಸ್ತನು ಸಭೆಯನ್ನ ಪ್ರೀತಿ ಮಾಡಿದನು. ಅದೇ ಪ್ರಕಾರ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿ ಹೆಂಗೆ ತೋರಿಸಲ್ಪಡ್ತದೆ? ಪ್ರೀತಿ ಕಾರ್ಯರೂಪದಲ್ಲಿ ತೋರಿಸಲ್ಪಡ್ತದೆ. ನಾನು ಪ್ರೀತಿ ಮಾಡ್ತೀನಿ ಅಂತ ಬಾಯಿಲೆ ಹೇಳುವಂಥದ್ದಲ್ಲ. ಪ್ರೀತಿ ಯಾವಾಗಲೂ ಸಹ ಕಾರ್ಯರೂಪದಲ್ಲಿ ತೋರಿಸಲ್ಪಡುತ್ತದೆ. ಅದರಿಂದ ಕಾರ್ಯರೂಪದ ಪ್ರೀತಿ ಇರಬೇಕು. ಕೆಲವು ಸಮಯದಲ್ಲಿ ನಮ್ಮ ಕೆಲವು ಕುಟುಂಬಗಳಲ್ಲಿ ಬಹಳ ಗೊಡ್ಡು ಸಂಪ್ರದಾಯ ಏನಂತಂದ್ರೆ, ಎಲ್ಲಾ ಕೆಲಸವನ್ನು ಆ ಹೆಂಡತಿನೇ ಮಾಡ್ಬೇಕು ಅಂತ, ಮನೆಯಲ್ಲಿ ಏನು ಗಂಡಸರು ಮಾಡಬಾರ್ದು ಅಂತ ಅಲ್ವಾ? ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲವನ್ನು ಹೊರಗಡೆ ಕಸವನ್ನು ಒಳಗಡೆ ಕಸವನ್ನು ಗೂಡಿಸ್ಬೇಕು. ನಂತರ ಆಕೆ ಮನೆಯನ್ನ ಒರೆಸ್ಬೇಕು, ಬಟ್ಟೆ ತೊಳಿಬೇಕು, ಅಡಿಗೆ ಮಾಡಬೇಕು. ಎಲ್ಲಿ ತನಕ ಆಕೆ 10-11 ಗಂಟೆ ರಾತ್ರಿ ಮಲಗೋ ತನಕ ಅವಳೊಬ್ಳೇ ಮಾಡಬೇಕು. ಕೆಲವ್ರು ಏನಾದ್ರೂ ಗಂಡ ಸಹಾಯ ಮಾಡಿದ, ಅಪ್ಪ ಅಮ್ಮ ಇದ್ರೆ ಅವಳಿಗೆ ಯಾಕೆ ಸಹಾಯ ಮಾಡ್ತೀನೇನೋ ಎಂಬುದಾಗಿ ಬೈಯುವಂತವ್ರು ಇರ್ತಾರೆ. ಅವಳೇನು ಮಿಷನ್ ಎಂಬುದಾಗಿ ತಿಳ್ಕೊಂಡಿದ್ದೀವ? ಯಂತ್ರನೋ? ಈ ರೀತಿಯಾಗಿ ಅನೇಕ ಪುರುಷರು ಯಂತ್ರವಾಗಿ ತಮ್ಮ ಹೆಂಡತಿಯನ್ನು ಬಳಸುವುದನ್ನು ನೋಡುವಂತರಾಗಿದೆ. ಯಂತ್ರ ಅಲ್ಲ ಪ್ರಿಯರೇ, ಯಂತ್ರ ಅಲ್ಲ. ನಿನ್ನ ಸಹಕಾರಿಣಿ, ನಿನ್ನ ಕಂಪನಿ.
ಅದರಿಂದ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೇವೆ, ಪ್ರೀತಿ ಮಾಡೋದ್ರ ಅರ್ಥ ಏನು? ಸರ್ವಿಸ್ ಮಾಡಿಸ್ಕೊಡೋದಂತಲ್ಲ ಅರ್ಥ. ಪ್ರೀತಿ ಮಾಡೋದಂದ್ರೆ, ಪ್ರೀತಿ ಮಾಡೋದೆಂಬುದಾಗಿ ಹೇಳುವಾಗ ಸರ್ವಿಸ್ ಮಾಡೋದು ಸಹ. ಅದರಿಂದ ಪ್ರಿಯರೇ, ನಾವು ತಿಳ್ಕೊಳ್ಬೇಕಾದ್ದು ಬಹಳ ವಿಷಯಗಳುಂಟು. ಪ್ರಿಯ ಪುರುಷರೇ, ತಿಳ್ಕೊಳ್ಬೇಕಾದ್ದು ಬಹಳ ವಿಷಯಗಳುಂಟು. ಗೊಡ್ಡು ಸಂಪ್ರದಾಯದ ಪ್ರಕಾರ ಹೋಗ್ಬೇಡಿ. ಅವಳು ಒಂದು ಜೀವಿ, ಆಕೆಯೂ ಸಹ ಒಂದು ಜೀವಿ. ಅದರಿಂದ ಆಕೆಗೆ ಸಹಾಯ ಮಾಡುವಂತ ಜವಾಬ್ದಾರಿ ನಿಮಗಿದೆ. ಪ್ರೀತಿ ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ಏನ್ ತೋರಿದ್ರು ಪ್ರೀತಿಯನ್ನಲ್ಲಿ? ಎಲ್ಲ ತ್ಯಾಗಕ್ಕೂ ರೆಡಿ ಇದ್ರು ಅವರು. ನಿಮಗೆ ನಿಮ್ಮ ಹೆಂಡತಿಗೆ ಪಾದ ತೊಳ್ಕೊಟ್ಟೆ ನಾಚಿಕೆ ಅಲ್ಲ. ಕೆಲವ್ರು ಅನ್ಬೋದು, ಅಯ್ಯೋ ಹೆಂಡತಿಗೆ ಪಾದ ತೊಳ್ಕೊಡ್ತಾರೆ ಅಂತ. ಯಾರಿಗೆ ಮಾಡ್ತಾ ಇದೀರ ನೀವು? ನಿನ್ ದೇಹಕ್ಕೆ ಮಾಡ್ಕೋತಾ ಇದ್ದೆ ನೀನು. ಒಂದೇ ದೇಹ ಅಲ್ವಾ? ಏನ್ ತ್ಯಾಗಕ್ಕೂ ರೆಡಿ ಇರಬೇಕು ಪುರುಷರು. ಅದನ್ನೇ ಇಲ್ಲಿ ಹೇಳುವಂಥದ್ದು. ತನ್ನ ಹೆಂಡತಿಗೋಸ್ಕರ ಏನ್ ಮಾಡ್ಲಿಕ್ಕೂ ರೆಡಿ ಇರಬೇಕು. ಅವ್ರಿಗೆ ಅಕ್ಕಪಕ್ಕದ ಮನೆಯವ್ರನ್ನ, ನಿಮ್ಮ ಅಪ್ಪ ಅಮ್ಮನ್ನ, ಅತ್ತೆ ಮಾವನ ನೋಡ್ಲಿಕ್ಕೆ ಹೋಗ್ಬೇಡಿ. ನಿನಗೆ ದೇವ್ರ ವಾಕ್ಯ ಏನ್ ಹೇಳ್ತಾ ಅದನ್ನ ನೋಡಿ. ಒಂದು ಕುಟುಂಬದ ಸ್ಟೋರಿ ನಿಮಗೆ ಹೇಳ್ತೇನೆ. ಒಂದು ಕುಟುಂಬದಲ್ಲಿ ಇಬ್ಬರು ಮಕ್ಕಳಿದ್ರು. ಒಂದು ಗಂಡು, ಒಂದು ಹುಡುಗ, ಒಂದು ಹುಡುಗಿ, ಇಬ್ಬರಿಗೂ ಮದುವೆ ಆಯ್ತು. ಅವ್ರ ಮನೇಲಿ ಇಬ್ಬರೇ ಮಕ್ಕಳು, ಇಬ್ಬರಿಗೂ ಮದುವೆ ಆಯ್ತು. ಒಂದ್ಸಾರಿ ಎಲ್ಲ ಅವರು ರಾಜ್ಯದಲ್ಲಿ ಎಲ್ಲ 2 ಫ್ಯಾಮಿಲಿನೂ ಸಹ ಮನೇಲಿದೆ. ತಂದೆ ತಾಯಿಗಳು ಇದ್ದಾರೆ. ಈಗ 2 ಕುಟುಂಬನೂ ಸಹ ಅವ್ರ ಜೊತೆ, ಒಟ್ಟು 3 ಕುಟುಂಬ ಇದೆ. ತಂದೆ ತಾಯಿಗಳು, ಮತ್ತೆ ಮಗಳು ಹೊಳಿಯ, ಮತ್ತು ಮಗನು ಸೊಸೆ. ಆ ಸಮಯದಲ್ಲಿ ಆ ಮಗನಿಗೂ ಸೊಸೆಗೂ ಒಂದು ಮಗು ಇದೆ, ಮಗಳಿಗೂ ಹೊಳಿಯನಿಗೂ ಒಂದು ಮಗು ಇದೆ. ಅವರ ರೂಮ್ಗಳಲ್ಲಿ ಅವರು ಒಂದು ಫ್ಯಾಮಿಲಿ ಆಗಿದ್ದಾರೆ. ರಾತ್ರಿ ಸಮಯದಲ್ಲಿ ಒಂದು ಮಗು ತುಂಬಾ ತೊಂದರೆ ಕೊಡ್ತು. ಯಾರಂದ್ರೆ ಮಗಳು ಮಗು ತುಂಬಾ ತೊಂದರೆ ಕೊಡ್ತು. ರಾತ್ರಿಲಿ ಎದ್ಬಿಟ್ಟು, ಸಣ್ಣ ಮಗು ಅಲ್ಲ, ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಆಗ ಗಂಡ ಏನ್ ಮಾಡಿದ್ನು, ಹೆಂಡತಿ ಮೇಲೆ ಪ್ರೀತಿ ಇರೋದ್ರಿಂದ ಎದ್ದು ಅವಳು ಮಲಗಿರ್ಲಿ, ನಾನು ನೋಡ್ಕೊಳ್ಳೋಂಥ ಮಗುವನ್ನ ಸ್ವಲ್ಪ ಎಲ್ಲ ನೋಡಿ ಅದಕ್ಕೆ ಏನೇನು ಬೇಕು ಕೊಟ್ಟು ಸಮಾಧಾನ ಮಾಡಿ ಮಲಗಿಸ್ನು. ಆಗ ಅಪ್ಪ ಅಮ್ಮನಿಗೆ ಗೊತ್ತಾಯ್ತು, ಅದು ಅತ್ತೆ ಮಾವನಿಗೆ ಗೊತ್ತಾಯ್ತು, ಅಳಿಯ ಮಾಡ್ತಾ ಇರೋಂಥದ್ದು. ಅತ್ತೆ ಮಾವನಿಗೆ ಗೊತ್ತಾದಾಗ ಅತ್ತೆ ಮಾವ ಹೇಳಿದಂತೆ, ಪರವಾಗಿಲ್ಲ, ಎಂಥ ಅಳಿಯ ನಮಗೆ ಸಿಕ್ಕದ. ನನ್ನ ಮಗಳು ಅವಳು ಮಲಗಿಸ್ಬಿಟ್ಟು ನನ್ನ ಅಳಿಯನೆಲ್ಲ ಮಾಡಿದ್ರು, ಮಗುವನ್ನೆಲ್ಲ ಎಂಥ ಒಳ್ಳೆ ಅಳಿಯ ಅಂತೇಳಿ ಅಳಿಯನನ್ನ ಹೊಗಳೋದು. ಸರ್, ಅದೇ ಪ್ರಕಾರ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಈ ಮಗನ ಮಗು ಎದ್ಬಿಟ್ಟು ತೊಂದರೆ ಕೊಡ್ತಾ ಇತ್ತು. ಆ ಸಮಯದಲ್ಲಿ ಆ ಮಗನು ಎದ್ದೇನು ಮಾಡಿದ್ನು, ಆ ಮಗುನೆಲ್ಲ ನೋಡಿ ಹೆಂಡತಿ ಬಿಟ್ಬಿಟ್ಟು ತಾನೇ ಎದ್ದೆಲ್ಲ ಆ ಮಗು ನೋಡ್ಕೊಳ್ತಾ ಇದ್ನು. ಆಗ ಅವ್ರ ಅಪ್ಪ ಅಮ್ಮ ಏನಾದ್ರಿಂದ ಏನು ಉಲ್ಟಾ ಅಂದ್ರು, ಅವಳನೇತಿಗೆ ಮದುವೆ ಮಾಡೋದು ನಾವು, ಅವನು ಎದ್ದು ಮಾಡ್ಬೇಕೆಲ್ಲನು, ಅವಳನೇತಿಗೆ ಮದುವೆ ಮಾಡೋದು ಏನಕ್ಕೆ ಅಂತೇಳಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಇಲ್ಲಿ ಅರ್ಥ ಆಯ್ತಾ? ಅಪ್ಪ ಅಮ್ಮದು ಉಲ್ಟಾ. ತನ್ನ ಮಗಳು ಏನು ಮಾಡಬಾರ್ದು, ಹಳಿಯೇ ಮಾಡ್ಕೊಡ್ಬೇಕಲ್ವಾ. ಇಲ್ಲಿ ಮಗನ ಹೆಂಡತಿ ಮಲಗಿರುವಾಗ ಈಗ ಮಗನ ಸಪೋರ್ಟ್ ಈಗ ಅಲ್ವಾ, ಇಲ್ಲಿ ನೋಡೋ ಸಮಯದಲ್ಲಿ ಒಂದು ಸ್ವಾರ್ಥತ್ವ ಇದು. ಅದರಿಂದ ಪ್ರಿಯರೇ, ಇಂಥದ್ದು ಯಾವುದು ಇರಬಾರದು. ನಮ್ಮ ಮನೆಯವ್ರಿಗೊಂದು ನ್ಯಾಯ, ಬೇರೆಯವ್ರ ಮನೆಯವ್ರಿಗೊಂದು ನ್ಯಾಯ ಇರಬಾರದು. ನಿಮ್ಮ ಮನೆಗೆ ಬಂದಂತ ನಿಮ್ಮ ಸೊಸೆಯನ್ನ ನೀವು ಮಗಳಂತೆ ನೋಡಿಕೊಳ್ಳಬೇಕು. ಆಗ ಆ ಸೊಸೆ ನಿಮ್ಮನ್ನ ತನ್ನ ತಾಯಿಯಂತೆ ನೋಡಿಕೊಳ್ಳುತ್ತಾಳೆ. ಅಥವಾ ಸೊಸೆಯರಿಗೆ ಹೇಳುವಂಥದ್ದು ಏನಂತಂದ್ರೆ, ನೀವು ಒಂದು ಮನೆಗೆ ಬಂದ ಮೇಲೆ ನಿಮ್ಮ ಅತ್ತೆಯನ್ನ ತಾಯಿಯಂತೆ ನೋಡಿಕೊಳ್ಳಬೇಕು. ಆಗ ಅವರು ನಿಮ್ಮ ಮಗಳಂತೆ ನೋಡಿಕೊಳ್ಳುತ್ತಾರೆ. ಇಲ್ಲದಿದ್ರೆ ಏನಾಗುತ್ತದೆ? ಇಲ್ಲದಿದ್ರೆ ಅವ್ರ ಮಗಳು ನಮ್ಮ ಮಗಳಲ್ಲ ಅನ್ನೋ ರೀತಿಯಲ್ಲಿ ಇವ್ರಿಗೂ ಬರ್ತದೆ. ಇದು ನಮ್ಮ ತಾಯಿ ಅಲ್ಲ, ಬೇರೆಯವ್ರ ತಾಯಿ ಎಂಬುದಾಗಿ ಬರ್ತದೆ. ಹಾಗೆ ಬಂದಾಗ ಏನಾಗ್ತದೆ, ಎಲ್ಲ ಸ್ವಾರ್ಥಿಗಳಾಗ್ಬಿಡ್ತೇವೆ ನಾವು. ಅದರಿಂದ ಪ್ರಿಯರೇ, ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರಬಾರದು. ಪ್ರಿಯ ಪುರುಷರಿಗೆ ನಾನು ಹೇಳಲಿಕ್ಕೆ ಇರ್ತಕ್ಕಂಥ ವಿಷಯ ಏನಂತಂದ್ರೆ, ನಿಮ್ಮ ಅಪ್ಪ ಅಮ್ಮ ಇರ್ಲಿಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನಿಮ್ಮ ಪರವಾಗಿ ಮಾತಾಡ್ಬೋದು. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ ತಿಳ್ಕೊಳ್ಳಿ. ನೀವು ಇಂಡಿಪೆಂಡೆಂಟ್ ಫ್ಯಾಮಿಲಿ, ನೀವು ಸಪರೇಟ್ ಕುಟುಂಬ. ದೇವರು ನಿಮ್ಮನ್ನ ಒಂದು ಹೊಸ ಕುಟುಂಬವಾಗಿ ಕಟ್ಟಿದ್ದಾನೆ. ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ತಂದೆ ತಾಯಿಗಳ ಸಲಹೆಯನ್ನ ವಾಕ್ಯಾನುಸಾರವಾಗಿ ಸಲಹೆ ಪಡಿಬೇಕು, ಸತ್ಯ. ಆದ್ರೆ ತೀರ್ಮಾನ ತೆಗೆದುಕೊಳ್ಳಬೇಕ ದೇವರ ವಾಕ್ಯಕ್ಕೆ ಅನುಗುಣವಾಗಿ. ನೀವು ಹೊಸ ಫ್ಯಾಮಿಲಿ, ಇಂಡಿಪೆಂಡೆಂಟ್ ಫ್ಯಾಮಿಲಿ. ಎಲ್ಲಕ್ಕೂ ಸಹ ಒಂದು ಕುಟುಂಬ, ನೀವು ಹೊಸ ಕುಟುಂಬ ಕಟ್ಟಿರುವಾಗ
ಎಲ್ಲಕ್ಕೂ ಸಹ ನಿಮ್ಮ ತಂದೆ ತಾಯಿಗಳ ಹತ್ರ ಹೋಗ್ಬೇಡಿ. ಆವಾಗಲೇ ಸಮಸ್ಯೆ ಬರೋದು. ನೀವು ಪ್ರಾರ್ಥನೆ ಪೂರ್ವಕ ಕುಳಿತು ತೀರ್ಮಾನ ತೆಗೆದುಕೊಳ್ಬೇಕು. ಅವ್ರು ಮದುವೆ ಮಾಡಿದ್ದಾರೆ, ಸರಿ, ಅವ್ರಿಗೆ ಬೇಕಾದ್ರೆ ನಿಮಗೆ ಆಗದೇಕ್ಕಂಥ ವಿಷಯಗಳಿಗೆ ಸಲಹೆ ಕೇಳಿಕೊಳ್ಳಿ. ಆದರೆ ಒಂದು ಟೀ ಪುಡಿ ತರಲಿಕ್ಕೋ, ಇವತ್ತು ಸಕ್ಕರೆ ತರಲ್ಲ, ಎಷ್ಟಕ್ಕೆ ತರಲಿ ಎಂಬುದಾಗಿ ಕೇಳ್ಕೊಂಡು ಹೋಗ್ಬೇಡಿ. ಇನ್ನೂ ತಂದೆ ತಾಯಿಗಳ ಕೈ ಕೆಳಗಿಲ್ಲ ನೀವು. ತಂದೆ ತಾಯಿಗಳು ಇದ್ದಾರಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಒಂದು ಕುಟುಂಬ ಆದಮೇಲೆ ನಿಮಗೊಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ನಿಮಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದರಿಂದ ದೇವರ ವಾಕ್ಯ ಹೇಳೋದೇನು? ನಿಮ್ಮ ಹೆಂಡತಿಯರನ್ನ ಪ್ರೀತಿಸಬೇಕು. ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕು? ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಮೇರೆಗೆ ಪ್ರೀತಿಸಬೇಕು. ನಾನು ಯಾವುದೇ ಕಥೆ ಹೇಳ್ತಾ ಇಲ್ಲ, ಇಲ್ಲಿ ಬೈಬಲ್ ಇರುವಂತ ದೇವರ ವಾಕ್ಯದ ಸತ್ಯಗಳನ್ನು ಹೇಳ್ತಾ ಇರೋದು. ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ಬರೆಸಿಟ್ಟಿರುವಂತ ವಿಷಯದಲ್ಲಿ ಹೇಳ್ತಾ ಇರುವಂತದ್ದು. ಈ ವಾಕ್ಯಕ್ಕೆ ಅನುಗುಣವಾಗಿ ನಿಮ್ಮ ಕುಟುಂಬ ಇಲ್ಲದಿದ್ದರೆ ನಿಮ್ಮ ಕುಟುಂಬ ಹಾಳಾಗ್ತದೆ. ಬೈಬಲ್ ಪ್ರಕಾರವಾಗಿ ನಿಮ್ಮ ಜೀವಿತ ಇಲ್ಲದಿದ್ದರೆ ನಿಮ್ಮ ಕುಟುಂಬ ಜೀವನ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಪುರುಷರ ಜವಾಬ್ದಾರಿ ತನ್ನ ಹೆಂಡತಿಯನ್ನ ಪ್ರೀತಿಸುವಂತ ಜವಾಬ್ದಾರಿ. ಎರಡನೇ ಒಂದು ವಿಷಯ ಏನಂತಂದ್ರೆ 5:30 ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಪೋಷಿಸಿ ಸಂರಕ್ಷಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವಜನರೇ, ಅಲ್ಲಿ ನೋಡುವಾಗ ಪೋಷಣೆ ಮಾಡುವಂಥದ್ದು, ಸಂರಕ್ಷಿಸುವಂಥದ್ದು, ಈ ರೀತಿಯಾದಂತಹ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರಿಯ ಸಹೋದರರೇ ಅಥವಾ ವಿವಾಹ ಆಗಿರ್ತಕ್ಕಂಥ ಪ್ರಿಯ ಪುರುಷರೇ, ನಿಮ್ಮ ಹೆಂಡತಿಯನ್ನ ಪ್ರೀತಿಸುವುದು ಮಾತ್ರವಲ್ಲ, ಪ್ರೀತಿಸುವಂತರ ಗುರುತೇನೆಂದ್ರೆ ಅವರನ್ನ ಪೋಷಣೆ ಮಾಡುವಂಥದ್ದು. ಅವರನ್ನ ಪೋಷಣೆ ಮಾಡೋದು ಎಂಬುದಾಗಿ ಹೇಳುವಾಗ ನೀವು ದುಡಿಯಬೇಕು ಅಂತ ಅರ್ಥ. ದುಡಿಲಿಕ್ಕಾಗ್ಲಿಲ್ಲ ಅಂದ್ರೆ ನೀವು ವಿವಾಹ ಮಾಡ್ಕೋಬೇಡಿ. ಮದುವೆ ಮಾಡಿ ಯಾರ ಕೈಗೆ ಕೊಟ್ಬಿಟ್ಟು ಆಮೇಲೆ ಒದ್ದಾಡಬೇಡಿ ಅಲ್ವಾ. ಅಪ್ಪ ಅಮ್ಮನ ಕೈ ಕೊಟ್ಟು ಸಾಕು ನೀನು ನನಗೆ ಮದುವೆ ಮಾಡಿದೆ ಎಂಬುದಾಗಿ ಹೇಳ್ಬಿಟ್ಟು ಅಪ್ಪ ಅಮ್ಮನ ಕೈ ಕೆಳಗೆ ಬಿಟ್ರೆ ಅವ್ರೇನ್ ಮಾಡ್ತಾರೆ? ನಿನಗೆ ಮದುವೆ ಆಗ್ಬೇಕು ಅಂತ ಆಸೆ ಇದ್ರೆ ಆಕೆನ ದುಡಿದು ಸಾಕುವಂತ ಒಂದು ಮನಸ್ಸು, ಸಾಮರ್ಥ್ಯ ಇರಬೇಕು. ಪೋಷಣೆ ಮಾಡಬೇಕಾದ್ರೆ ದುಡಿಬೇಕು. ಹೆಂಗೋ ನೀನು ಒಂದು ಹೊಟ್ಟೆ ಇತ್ತು, ಎಲ್ಲೋ ಕಳೆದೋಯ್ತಿತ್ತು, ಎಲ್ಲಾರು ಯಾರ ಮನೆಗೋರು ತಿನ್ಕೋತಿದ್ದೆ, ಆ ನೆಂಟರ ಮನೆ, ಈ ನೆಂಟರ ಮನೆ, ಆ ತಾತನ ಮನೆ, ಅಜ್ಜಿ ಮನೆ ಅಲ್ವೇ, ಅಲ್ಲಿ ಹೆಂಗೋ ಹೊಟ್ಟೆ ತುಂಬೋಯ್ತಿತ್ತು. ಆದ್ರೆ ಮದುವೆ ಆದ್ಮೇಲೆ ಹಂಗೆ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಪೋಷಣೆ ಮಾಡಬೇಕಾಗಿದೆ. ಅದರಿಂದ ಹೆಂಡತಿಯನ್ನ ಪೋಷಿಸಿ ಸಂರಕ್ಷಿಸಬೇಕಾಗಿದೆ. ಅಂದ್ರೆ ಸೆಕ್ಯೂರಿಟಿ ಕೊಡಬೇಕು. ಆಮೇಲೆ ಆಕೆಗೆ ಸೆಕ್ಯೂರಿಟಿ, ಸಂಪೂರ್ಣ ರಕ್ಷಣೆ ದೇವರು ಕೊಡ್ತಾನೆ. ಸತ್ಯ. ನಿನ್ನ ಜವಾಬ್ದಾರಿ ಏನು? ದೇವರು ಸಂರಕ್ಷಿಸುವಂಥದ್ದು ನಿನ್ನ ಮುಖಾಂತರವಾಗಿಯೂ. ನಿನಗೆ ಕೊಟ್ಟಂತ ಹೆಂಡತಿಯನ್ನು ನಿನ್ನ ಮುಖಾಂತರವಾಗಿ ಸಂರಕ್ಷಿಸುವಂತ ಒಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ. ಅದರಿಂದ ನಾವು ಅದೇ ಎಫೆಸ 5:30 ಓದಂತದ್ದು, ಪೋಷಿಸಿ ಸಂರಕ್ಷಿಸಬೇಕು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಂತರ ಮತ್ತೆ ನಾನು ಕೆಲವು ವಿಷಯಗಳನ್ನ ನಿಮಗೆ ಹೇಳಲೇಬೇಕಾಗಿದೆ. ನಂತರ ನೋಡೋಣ, ದೇವರ ವಾಕ್ಯದಲ್ಲಿ 1 ಪೇತ್ರ 3:7 ಓದುವಾಗ ಅಲ್ಲಿ ನಿಮ್ಮ ಹೆಂಡತಿಯರೊಂದಿಗೆ ವಿವೇಕದಿಂದ ಒಗೆತನ ಮಾಡಿರಿ ಅಂತ ಬರೆಯಲ್ಪಟ್ಟಿದೆ. 1 ಪೇತ್ರ 3 ಅದರಲ್ಲಿ 7 ಬರೆಯಲ್ಪಟ್ಟಂತ ವಚನ. ನಾವೆಲ್ಲರೂ ಅದನ್ನು ಓದಿಕೊಳ್ಳೋಣ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಯಾಕೆ? ಆಕೆಯು ನಿಮಗಿಂತ ಬಲಹೀನಳಾಗಿದ್ದಾಳೆ. ನೀವು ಸಹ ಬಲಹೀನರೇ, ನೀವೇನು ಬಲಶಾಲಿಗಳಂತಲ್ಲ, ನಿಮಗೂ ಬಲಹೀನತೆ ಇದೆ. ಅವರು ನಿಮಗಿಂತ ಸ್ವಲ್ಪ ಬಲಹೀನರಾಗಿದ್ದಾರೆ. ಅದರಿಂದ ನೀವು ಹೆಂಗೆ ನಿಮ್ಮ ಹೆಂಡತಿಯರೊಂದಿಗೆ ಒಗೆತನ ಮಾಡಬೇಕಾಗಿದೆ? ವಿವೇಕದಿಂದ ಒಗೆತನ ಮಾಡ್ರಿ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡಿಕೊಂಡು ಅವರ ಕಷ್ಟ ಸುಖಗಳನ್ನ, ಅವ್ರಿಗೇನೆಲ್ಲ ಆಯಾಸ ಆಗ್ತದೆ, ಅವ್ರಿಗೆಷ್ಟು ಬಲಹೀನತೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು, ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡಿಕೊಂಡು ಹೊಗೆತನ ಮಾಡಿರಿ ಎಂಬುದಾಗಿ ಹೇಳುವಂಥದ್ದು. ನಿಮಗೆ ಅರ್ಥ ಆಯ್ತು ಅನಿಸ್ತಾರೆ? ನಮಗಿಂತ ಬಲಹೀನಳು ಎಂಬುದಾಗಿ ಹೇಳುವಾಗ ಹಾಗಾದ್ರೆ ಕೆಲಸ ಯಾರು ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತೀವಿ ನಾವು? ನನಗಿಂತ ಬಲಹೀನಳು ಅವಳು ಎಂಬುದಾಗಿ ಹೇಳುವಾಗ ಕೆಲಸ ಯಾರು ಜಾಸ್ತಿ ಮಾಡ್ಬೇಕು ಮನೇಲಿ ಆಗಿದ್ರೆ? ಯೋಚನೆ ಮಾಡ್ಬೇಕಿಲ್ಲ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮನೆಯಲ್ಲಿ ಅಂತಲ್ಲ, ಮನೆಯಲ್ಲಿ ಎಲ್ಲ ಕೆಲಸಗಳು ಹೊರಗಡೆ ಪುರುಷರು ಹೊರಗಡೆ ಕೆಲಸ ಮಾಡ್ಕೊಳ್ತಾರೆ, ಅದನ್ನೇ ನಾನು ಹೇಳ್ತಾ ಇಲ್ಲ.
ನಾನು ಹೇಳುವುದೇನಂತಂದ್ರೆ, ಯಾರಿಗಿಂತ ಯಾರು ಜಾಸ್ತಿ ಕೆಲಸ ಮಾಡಬೇಕಾಗಿದೆ? ಬಲವುಳ್ಳವರೋ ಬಲಹೀನರೋ? ಬಲವುಳ್ಳವರು. ಅರಿದು ಇಲ್ಲಿ ನೋಡೋ ಸಮಯದಲ್ಲಿ ಸ್ತ್ರೀಯು ಬಲಹೀನಳೆಂದು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ, ವಿವೇಕದಿಂದ ಒಗೆತನ ಮಾಡಿರಿ. ಒಂದು ವೇಳೆ ಇಲ್ಲಿ ಅನೇಕರು ಮದುವೆ ಆಗಿರುವಂತವರಿದ್ದಾರೆ ನಮ್ಮ ಜೊತೆಯಲ್ಲಿ, ಮತ್ತು ಮದುವೆ ಆಗ್ಲಿಕ್ಕೆ ರೆಡಿಯಾಗಿರುವಂತವರಿದ್ದಾರೆ, ಮತ್ತು ಇನ್ನು ಮದುವೆಗೋಸ್ಕರ ಎದುರು ನೋಡುವಂತವ್ರು ಅನೇಕರಿದ್ದಾರೆ. ಇವರೆಲ್ಲರಿಗೂ ಸಹ ಇದು ಅನ್ವಯಿಸ್ತದೆ. ಅನೇಕರಿಗಾಗಲೇ ಕುಟುಂಬ ಜೀವನ ಸಾಕಷ್ಟು ಕಳೆದು ಇನ್ನೇನೋ ಮುಕ್ತಾಯಕ್ಕೂ ಬಂದಿದ್ದಾರೆ. ಎಲ್ಲರಿಗೂ ಸಹ ಇದು ಅನ್ವಯಿಸುವಂಥದ್ದು. ನಿಮ್ಮ ಹೆಂಡತಿಯರ ಸಂಗಡ ಏನ್ ಮಾಡ್ರಿ? ವಿವೇಕದಿಂದ ಒಗೆತನ ಮಾಡ್ರಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾಕೆ? ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ, ಮಾನವನ್ನು ಸಲ್ಲಿಸಿರಿ. ಓಕೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೆಂಡತಿಯರಿಗೆ ಮಾನ ಸಲ್ಲಿಸಿರಿ ಎಂಬುದಾಗಿ, ಗೌರವಿಸ್ರಿ ಎಂಬುದಾಗಿ ಅದರ ಅರ್ಥ. ಇವತ್ತೆಲ್ಲ ಹೆಂಡತಿ ಅಂದ್ರೆ ಕಾಲಕ್ಕಸ ಅಥವಾ ಏನು ಹೇಳ್ತಾರಲ್ಲ, ಬಹಳ ಗುಲಾಮಳು ಎಂಬ ರೀತಿ ನೋಡುವಂಥದ್ದು. ಆದ್ರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಅವರು ಸಹ ನಿಮ್ ಜೊತೆಯಲ್ಲಿ ಸ್ವರ್ಗಕ್ಕೆ ಬರುವಂತವ್ರು, ನಿಮ್ಮೊಂದಿಗೆ ಜೀವದಲ್ಲಿ ಸೇರಿರುವಂತವ್ರು, ನಿಮ್ಮೊಂದಿಗೆ ಜೀವದ ಹಕ್ಕನ್ನು ಹೊಂದಿರುವಂತವ್ರು. ಅದರಿಂದ ಅವರು ಜೀವ ಹೊರಕ್ಕೆ ನಿಮ್ಮೊಂದಿಗೆ ಬಾಧ್ಯರೆಂಬುದಾಗಿ ತಿಳಿದುಕೊಂಡವರಾಗಿ ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಅರ್ಥ ಆಯ್ತಾ? ಈ ರೀತಿಯಾಗಿ ಕುಟುಂಬ ಜೀವನದಲ್ಲಿ ಅರ್ಥ ಮಾಡ್ಕೊಂಡು ಬದುಕಿದರೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆಗಳನ್ನ ದೇವರು ಕೇಳೋದಿಲ್ಲ, ಅಡ್ಡಿ ಆಗ್ತದೆ. ಕುಟುಂಬ ಜೀವನ ಅರ್ಥ ಮಾಡಿಕೊಂಡು ಬದುಕುವಂತ ಜೀವನ, ಅರ್ಥ ಮಾಡಿಕೊಳ್ಳದೆ ಬದುಕಿದರೆ ಅಥವಾ ಒಬ್ಬರಿಗೊಬ್ಬರು ಸಹಕಾರ ನೀಡದೆ ಒಬ್ಬರಿಗೊಬ್ಬರು ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅರ್ಥ ಮಾಡಿಕೊಳ್ಳದೆ ಬದುಕಿದರೆ ನಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ನಾವು ಪ್ರಾರ್ಥನೆ ಕೇಳಬೇಕಾ? ನಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಬೇಕಾ? ಹಾಗಿದ್ರೆ ಅರ್ಥ ಮಾಡಿಕೊಂಡು ಒಗೆತನ ಮಾಡಬೇಕೆಂಬುದನ್ನ ನೋಡುವಂತರಾಗಿದ್ದೇವೆ. ನಂತರ ಕೊಲೊಸ್ಸೆ ಪತ್ರಿಕೆ 3:19 ವಚನ ಓದುವಾಗ, ಕೊಲೊಸ್ಸೆ ಪತ್ರಿಕೆ 3:19 ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡಿ, ನಿಮ್ಮ ಹೆಂಡತಿಯರಿಗೆ ನಿಷ್ಠೂರವಾಗಬೇಡ್ರಿ ಅಂತ. ನಿಷ್ಠೂರ ಆಗ್ಬಾರ್ದು ಅಂತ. ಯಾರಿಗಿದು? ಪುರುಷರಿಗೆ ಹೇಳುವಂತ ಮಾತು. 19 ವಚನ, 3:19 ವಚನ ನೋಡಿ, ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡ್ರಿ ಅಂದ್ರೆ ಅವ್ರ ಜೊತೆಗೆ ಕ್ರೂರತನದಿಂದ ಅಥವಾ ರ್ಯಾಶ್ ಆಗಿ ಹಾರ್ಶ್ಲಿ ನೀವು ವರ್ತನೆ ಮಾಡಬೇಡಿ ಎಂಬುದರ ಅರ್ಥದಲ್ಲಿ ಹೇಳುವಂಥದ್ದು. ಕ್ರೂರವಾಗಿ ವರ್ತನೆ ಮಾಡಬೇಡಿ, ನಿಷ್ಠೂರವಾಗಬೇಡಿ. ಅದರಿಂದ ಇದು ಪುರುಷನ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಪ್ರೀತಿಸುವಂಥದ್ದು, ಪೋಷಣೆ ಮಾಡುವಂಥದ್ದು, ಸಂರಕ್ಷಿಸುವಂಥದ್ದು, ವಿವೇಕದಿಂದ ಒಗೆತನ ಮಾಡುವಂಥದ್ದು, ತಮ್ಮ ಹೆಂಡತಿಯರಿಗೆ ನಿಷ್ಠೂರವಾಗದೆ ಇರುವಂಥದ್ದು ಈ ಪುರುಷನ ಜವಾಬ್ದಾರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಮತ್ತೆ ನಾವು ಕೆಲವು ವಿಷಯಗಳಿವೆ, ಅದನ್ನು ಓದೋಣ. ಇಬ್ರಿಯರಿಗೆ ಬರೆದ ಗ್ರಂಥ 13:4 ವಚನ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಗ್ರಂಥ 13:4 ವಚನ. ಇವೆಲ್ಲರಿಗೂ ಸಹ ಈ ವಚನ ಎಲ್ಲರಿಗೂ ಸಹ ಬಾಯಿಪಾಠ ಇದೆ, ಮತ್ತೆ ಯಾವಾಗಲೂ ಸಹ ಮದುವೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಯಾಕೆಂದ್ರೆ ಈ ವಾಕ್ಯ ಇಲ್ಲದೆ ಮದುವೆ ನಡೆಯಲನ್ನ ಕಾಣ್ತದೆ. ಅದರಿಂದ ಎಲ್ಲರೂ ಸಹ ಏನ್ ಮಾಡುತ್ತಾರೆ, ಈ ವಚನವನ್ನ ಉಪಯೋಗಿಸೋದನ್ನು ನೋಡುತ್ತೇವೆ. 13:4 ವಚನ, ದಾಂಪತ್ಯವು ಮಾನ್ಯವಾದದೆಂದು ಎಲ್ಲರೂ ಎಣಿಸಬೇಕು ಎಂಬುದಾಗಿ ನೋಡುತ್ತೇವೆ. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಕಳಂಕ ಇರಬಾರದು. ಇಂಗ್ಲಿಷಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೆಲವೆಡೆ ಕನ್ನಡದಲ್ಲೂ ಸಹ ಕೆಲವು ಫುಟ್ ನೋಟಲ್ಲಿ ಮೂಲ ಭಾಷೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನು ಮೂಲ ಭಾಷೆಯಲ್ಲಿ ಇರುವಂತಹ ಒಂದು ವಿಷಯ ಅಂದ್ರೆ ಹಾಸಿಗೆಯು ಅಂತ. ಮೂಲ ಭಾಷೆಯಲ್ಲಿ ಅಂದ್ರೆ ಹಾಸಿಗೆಯು ಹೊಲಸಾಗಬಾರದು ಅಂತ. ಅಂದ್ರೆ ಅರ್ಥ ಏನು? ಗಂಡ ಹೆಂಡರ ಸಂಬಂಧ ನಿಷ್ಕಳಂಕವಾಗಿರ್ಬೇಕಂದ್ರೆ ಯಾವುದೇ ರೀತಿಯಾದಂತ ಕಳಂಕ ಕುಟುಂಬದ ಜೀವನದಲ್ಲಿ ಬರಬಾರದು ಎಂಬುದರ ಅರ್ಥ. ನಿಷ್ಕಳಂಕವಾಗಿರಬೇಕು. ಯಾಕೆ ನೋಡಿ, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ಗಮನಿಸಿ ವಾಕ್ಯದಲ್ಲಿ, ಯಾಕೆಂದರೆ ಜಾರರಿಗೂ
ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ಎಲ್ಲೆರಡು ಪದ ಪ್ರಯೋಗ ಆಗಿದೆ, ಜಾರರು ಮತ್ತು ವ್ಯಭಿಚಾರಿಗಳು. ಜಾರರು ಎಂಬುದಾಗಿ ಹೇಳುವಾಗ ಮದುವೆಗೆ ಮುಂಚೆ ಅನೈತಿಕ ಸಂಬಂಧ ಹೊಂದಿರುವಂತವರನ್ನ ಜಾರರು ಎಂಬುದಾಗಿ ಕರೆಯುವಂಥದ್ದು. ಮದುವೆ ಆದ್ಮೇಲೆ ಅನೈತಿಕ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ವ್ಯಭಿಚಾರಿಗಳು ಎಂಬುದಾಗಿ ಕರೆಯುವಂಥದ್ದು. ಈ ಇಬ್ಬರಿಗೂ ಸಹ ದೇವರು ನ್ಯಾಯ ತೀರಿಸುತ್ತಾನೆ. ಯಾರೇ ಆಗಲಿ, ಹುಡುಗ ಆಗಲಿ ಹುಡುಗಿ ಆಗಲಿ, ಮದುವೆಗಿಂತ ಮುಂಚೆ ಅನೈತಿಕ ಸಂಬಂಧ ಹೊಂದಿದ್ರೆ ದೇವರು ಅದನ್ನ ನ್ಯಾಯ ತೀರಿಸುತ್ತಾನೆ. ಅದನ್ನು ಜಾರತ್ವ ಎಂಬುದಾಗಿ ನೋಡುತ್ತೇವೆ. ಮದುವೆ ಆದ ಮೇಲೆ ಬೇರೆ ರೀತಿಯಾದ ಸಂಬಂಧ ಹೊಂದಿರುವುದಾದರೆ ಅದನ್ನ ದೇವರು ನ್ಯಾಯ ತೀರಿಸುತ್ತಾನೆ. ಅದು ವ್ಯಭಿಚಾರ ಎಂಬುದಾಗಿ ನೋಡುತ್ತೇವೆ. ಇಬ್ಬರಿಗೂ ಸಹ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನ ಎಂದು ತಿಳಿದುಕೊಳ್ಳಿರಿ. ಅದರಿಂದ ಏನಾಗಿರ್ಬೇಕು? ಗಂಡ ಹೆಂಡರ ಸಂಬಂಧ ನಿಷ್ಕಳಂಕವಾಗಿರಬೇಕು. ಯಾವುದೇ ಕಲ್ಮಶಗಳಿರಬಾರದು. ತಿಳಿಯಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಅದು ತಾನೇ ದೇವರು ನಮಗೆ ಕಲಿಸುವಂತ ಒಂದು ವಿಷಯ. ಅದರಿಂದ ಇದರಲ್ಲಿ ಇಬ್ಬರೂ ಸಹ ಬಹಳ ಎಚ್ಚರಿಕೆಯಾಗಿ ಹೋಗ್ಬೇಕೆಂಬುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಂತರ ಕೆಲವು ವಚನಗಳಿಗೆ ಸಂಬಂಧಪಟ್ಟಾಗಿ ನಾನು ಹೇಳ್ತೇನೆ. 1 ಕೊರಿಂಥ 6:18 ವಚನ ಓದಿಕೊಳ್ಳೋಣ. 1 ಕೊರಿಂಥ 6:18 ವಚನ. ಅಲ್ಲಿಗೆ ಓದ್ತೇವೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಗಮನಿಸಿ, ವಾಕ್ಯದಲ್ಲಿ ಏನಂತಿದೆ? ಇತರ ಪಾಪಗಳು ಅದು ದೇಹದಿಂದ ಹೊರಗಾಗಿವೆ ಅಂತ. ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಜಾರತ್ವ ತನ್ನ ದೇಹಕ್ಕೆ ಹಾನಿ ಮಾಡಿಕೊಳ್ಳುವಂತ ಒಂದು ಪಾಪವಾಗಿದೆ ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ನಂತರ ಜ್ಞಾನೋಕ್ತಿ 6:32 ವಚನಕ್ಕೆ ಬರೋಣ. ಜ್ಞಾನೋಕ್ತಿ 6:32 ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ವ್ಯಭಿಚಾರಿಯು ಕೇವಲ ಬುದ್ಧಿಶೂನ್ಯನು, ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. ವಾಕ್ಯದಲ್ಲಿ ನೋಡಿ, ಇಂಥ ಕಾರ್ಯ ಮಾಡುವಂತ ವ್ಯಕ್ತಿ ತನ್ನನ್ನೇ ನಾಶಪಡಿಸಿಕೊಳ್ಳುತ್ತಾನೆ. ಅವನಿಗೆ ಗಾಯವೂ ಅವಮಾನವೂ ಆಗುವವು. ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು. ಕೆಟ್ಟ ಹೆಸರು ಬರ್ತದೆ, ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು. ಅವನಿಗೆ ಗಾಯವೂ ಅವಮಾನವೂ ಆಗುತ್ತದೆ. ಅವನು ಬುದ್ಧಿಶೂನ್ಯನಾಗುತ್ತಾನೆ, ತನ್ನನ್ನೇ ನಾಶ ಮಾಡಿಕೊಳ್ಳುತ್ತಾನೆ. ಈಗೆಲ್ಲ ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯ ದೇವಜನರೇ, ಕರ್ತನಂಬಿರುವಂತ ಪ್ರಿಯ ಮಕ್ಕಳೇ, ಇಂಥದ್ರಿಂದ ದೂರವಾಗಿರಬೇಕು. ನಮ್ಮ ಯೋಬನು ಒಂದು ಮಾತು ಹೇಳುತ್ತಾನೆ. ಭಕ್ತನಾಂತ ಯೋಬನು ಹೀಗೆ ಹೇಳುತ್ತಾನೆ. ಆ ವಚನದಲ್ಲಿ ಓದುವಾಗ ತುಂಬಾ ಒಂದು ತೀರ್ಮಾನಗಳು ನಮ್ಮ ಜೀವಿತಲ್ಲೂ ಸಹ ಯೋಬನಾಗಿರ್ಬೇಕೆಂಬುದನ್ನು ನೋಡುವಂತರಾಗಿದ್ದೇವೆ. ಅಲ್ಲಿ ಯೋಬ 31ನೇ ಅಧ್ಯಾಯ 1ನೇ ವಚನ ಓದುವಾಗ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಗಮನಿಸಿ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಂಡಿಟ್ಟೇನು. ನನ್ನ ಕಣ್ಣುಗಳೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೇನೆ. ಅಂದ್ರರ್ಥ ನಾನು ಕಣ್ಣೆತ್ತಿ ಯುವತಿಯನ್ನು ನೋಡಬಾರ್ದಂತ ಒಂದು ಕಣ್ಣೆತ್ತಿ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ಅದೇ ನಿಬಂಧನೆ ಮಾಡಿಕೊಂಡಿದ್ದೇನೆ. ಹೇಗೆ ನಾನು ಕಣ್ಣಿಟ್ಟೇನು ಎಂಬುದಾಗಿ ಹೇಳುವುದನ್ನ ನೋಡುವಂತರಾಗಿದ್ದೇವೆ. ನಂತರ ಆತನು ಮತ್ತೆ ಬಂದು ಹೇಳುತ್ತಾನೆ, 9ನೇ ವರ್ಷದಲ್ಲಿ ನೋಡಿ ಮುಂದುವರೆದು ಹೇಳುವಂಥದ್ದು. ಅದೇ 31:9 ಯೋಬನ ಗ್ರಂಥದಲ್ಲಿ, ಒಂದು ವೇಳೆ ನನ್ನ ಹೃದಯವು ಪರಸ್ತ್ರೀಯರಲ್ಲಿ ಮಳುಗೊಂಡು ನಾನು ನೆರೆಯವನ ಬಾಗಿಲಲ್ಲಿ ಹೊಂಚಿದ್ದರೆ, ನನ್ನ ಹೆಂಡತಿಯು ಮತ್ತೊಬ್ಬನಿಗೆ ಧಾನ್ಯ ಬೀಸುವ ದಾಸಿಯಾಗಲಿ, ಇತರರು ಆಕೆಯನ್ನು ಸಂಗಮಿಸಲಿ. ಗಮನಿಸಿ, ವಾಕ್ಯದಲ್ಲಿ ಹೇಳುತ್ತಾನೆ, ಒಂದು ವೇಳೆ ನನ್ನ ಹೃದಯವು ಪರಸ್ತ್ರೀಯಲ್ಲಿ ಮರಳುಗೊಂಡು ನಾನು ನೆರೆಯವನ ಬಾಗಿಲಲ್ಲಿ ಹೊಂಚ ಹಾಕಿದ್ದರೆ, ನನ್ನ ಹೆಂಡತಿಯು ಮತ್ತೊಬ್ಬನಿಗೆ ಧಾನ್ಯ ಬೀಸುವ ದಾಸಿಯಾಗಲಿ. ಅಂದ್ರರ್ಥ ದೇವ ಮಕ್ಕಳು ಬಹಳ ಸ್ಟ್ರಿಕ್ಟ್ ಆಗಿರಬೇಕು ಈ ವಿಷಯದಲ್ಲಿ. ಯೇಸು ಕರ್ತನ ಅದನ್ನು ಹೇಳದಂಥದ್ದು ಏನಂತೆ? ಮತ್ತಾಯನ ಸುವಾರ್ತೆ 5:5 ಯೇಸು ಕರ್ತನ ಹೇಳೋದೇನು? 5:5 ಬರೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನವೇ. 27ನೇ ವಚನ, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಕಣ್ಣು, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬೀಸಾಟ ಬಿಡು.
ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನ ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಗಮನಿಸಿ ವಾಕ್ಯದಲ್ಲಿ. ಅದರಿಂದ ನಮ್ಮ ಕಣ್ಣು, ನಮ್ಮ ಕೈ ಬಹಳ ಎಚ್ಚರಿಕೆ ಆಗಿರಬೇಕು. ಅದರಿಂದ ಯೋಬನು ಒಂದು ನಿಬಂಧನೆ ಮಾಡಿಕೊಂಡಿದ್ದನು ತನ್ನ ಕಣ್ಣಿನೊಟ್ಟಿಗೆ. ಹಾಗೆ ನಾವುಗಳು ಸಹ ಒಂದು ಒಪ್ಪಂದ ಒಡಂಬಡಿಕೆಯನ್ನು ಕಣ್ಣೊಂದಿಗೆ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಜೀವಿಸುವಷ್ಟು ಕಾಲ ಪವಿತ್ರವಾಗಿ ಬದುಕಲಿಕ್ಕೆ ತೀರ್ಮಾನ ಮಾಡಿಕೊಳ್ಳಬೇಕು. ಆಗ ನಮ್ಮ ಕುಟುಂಬ ಜೀವನ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಮತ್ತೆ ನಾನು ಕೆಲವು ಸ್ತ್ರೀಯರಿಗೆ, ಕೆಲವು ಹೆಂಡತಿರಿಗೆ ಹೇಳುವಂತ ಕೆಲವು ವಿಷಯಗಳು. ಈಗಾಗಲೇ ಗಂಡಂದರಿಗೆ ಹೇಳುವಾಗ ಅವ್ರು ಅಂದ್ಕೊಂಡಿರ್ಬೋದು ಏನಂತ, ಹೇಳಿ ನಮ್ಮ ಗಂಡಂದರಿಗೆ ಅಂತ ಅಲ್ವೇ? ಎಲ್ಲರೂ ಖುಷಿ ಅಲ್ವೇ? ಈಗ ಹೆಂಡ್ತಿರಿಗೆ ಹೇಳುವ ಗಂಡಂದರಿಗೆ ಖುಷಿ, ಹೇಳಿ ನಮ್ಮ ಹೆಂಡ್ತಿರಿಗೆ ಅಂತ ಆಯ್ತಲ್ವೇ? ಆದ್ರೆ ನೀವೀಗ ಖುಷಿ ಪಡುವಂಥದ್ದಲ್ಲ, ಇಬ್ರು ಅನುಸರಿಸಿದ್ರೆ ಇನ್ನೂ ದೊಡ್ಡ ಖುಷಿ ಪಡ್ಬೋದು ನೀವು ಅಲ್ವೇ? ಗಂಡನಿಗಿರುವಂತ ಅನುಸರಿಸಿ ಹೆಂಡತಿಗಿರುವುದನ್ನ ದೇವ್ರ ವಾಕ್ಯ ಅನುಸರಿಸಿದ್ರೆ ನಿಮ್ಮ ಕುಟುಂಬ ಸ್ವರ್ಗದ ಕುಟುಂಬವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಸ್ವರ್ಗದ ಆನಂದ ನಿಮ್ಮ ಕುಟುಂಬದಲ್ಲಿ ಇರ್ಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದಿದ್ರೆ ನರಕದ ವಾತಾವರಣ ನಿಮ್ಮ ಮನೇಲಿ ಉಂಟಾಗ್ತದೆ. ಇಬ್ಬರೂ ಸಹ ಅನುಸರಿಸಬೇಕು. ಓಕೆ, ನಾವು ದೇವ್ರ ವಾಕ್ಯ ನೋಡೋ ಸಮಯದಲ್ಲಿ ಈ ಸ್ತ್ರೀಗೆ ಹೇಳಿರುವಂತ ವಿಷಯ ಏನು? ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ ಅಂತ. ಅವ್ರಿಗೆ ಹೇಳಿದೆ ಪ್ರೀತಿ ಮಾಡ್ರಿ ಅಂತ. ನಿಮ್ಗೆ ಏನ್ ಹೇಳ್ತಾ ಇದೆ? ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಈ ವಿಷಯದಲ್ಲಿ ಮಾತ್ರ ಸ್ತ್ರೀಯರು ಇದ್ರಲ್ಲಿ ಬೊಗ್ಗಲ್ಲ ಇವರು ಅಲ್ವೇ? ನಾವೆಂದಿಗೂ ಬೊಗ್ಗಲ್ಲ, ನಾವೇ ಕದೀನರಾಗಬೇಕು ಅನ್ನೋ ರೀತಿಯಲ್ಲಿ ಇರುವುದನ್ನ ನೋಡುವಂತರಾಗಿದ್ದೇವೆ. ಹಿಂಗಿದ್ರೆ ಸರಿಯಾಗೋದು ಕುಟುಂಬ. ಅವ್ರನ್ನ ಪ್ರೀತಿ ಮಾಡ್ರಿ ಎಂಬುದಾಗಿ ಹೇಳಿದೆ ಅಲ್ವೇ? ಅವ್ರವ್ರ ಜವಾಬ್ದಾರಿ ಅವ್ರು ಮಾಡ್ಬೇಕು, ಮಾಡ್ತಾರೆ. ನಿಮಗೇನು ಹೇಳಿದೆ? ನೀವು ಅಧೀನರಾಗಿರಿ ಎಂಬುದಾಗಿ ಹೇಳಿದೆ. ಅಧೀನರಾಗಿರಿ. ಅಧೀನತೆ ಬಹಳ ಪ್ರಾಮುಖ್ಯವಾದದ್ದು. ಈಗ ನಿಮ್ಮ ಶಾಲೆಗೆ ಹೋಗುವಾಗ HMಗೆ ಏನಾಗಿರ್ತೀರಾ? ನೀವು ಟೀಚರ್ ಆಗಿ HMಗೆ ಏನಾಗಿರ್ತೀರಾ? ಅಧೀನರಾಗಿರ್ತೀರಾ. ಕೆಲಸ ಕೊಟ್ಟಿದ್ದಾರೆ, ಕೆಲಸ ತಗೊಂಡಿದ್ದಾರೆ, ಅವರು ಹೇಳ್ದಂಗೆ ಕೇಳ್ತೀರ. ಅಥವಾ ಇನ್ನೊಂದು ಅರ್ಥ ಹೇಳ್ಬೇಕಾದ್ರೆ ಸರ್ಕಾರಕ್ಕಾಗಲಿ ಅದು ಅಧಿಕಾರಿಗಳಿಗೆ ಅಲ್ಲಿ ಏನಾಗಿರ್ತಾರ? ಅಧೀನರಾಗಿರ್ತೀರಾ ಅಲ್ವೇ? ದೇವ್ರ ವಾಕ್ಯನ ಹಾಗೆ ಹೇಳ್ತಾರೆ, ನೀವು ಮೇಲಧಿಕಾರಿಗಳು ಅಧೀನರಾಗಿರಿ ಎಂಬುದಾಗಿ. ಮತ್ತೆ ದೇವರ ವಾಕ್ಯ ನಿಮ್ಮ ಗಂಡಂದರಿಗೂ ಅಧೀನರಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಧೀನತೆ ಎಲ್ಲಾ ವರ್ಗದವ್ರಿಗೂ ಇದೆ. ವಿಶ್ವಾಸಿಗಳು ಸಭಾನಾಯಕರಿಗೆ ಅಧೀನರಾಗಬೇಕಂತ ಬರೆಯಲ್ಪಟ್ಟಿದೆ. ಹೆಂಡತಿ ಗಂಡನಿಗೆ ಅಧೀನರಾಗಬೇಕಂತ ಬರೆಯಲ್ಪಟ್ಟಿದೆ ಆಯ್ತಲ್ವೇ? ಮೇಲಿನ ಅಧಿಕಾರಿಗೆ, ಉದ್ಯೋಗಸ್ಥರು ಅವ್ರಿಗೆ ಕೆಳಗಿರುವಂತವ್ರು ಅಧೀನರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಧೀನರಾಗಿ ಅಂತ ನಿಮ್ಮೊಬ್ಬರಿಗೆ ಮಾತ್ರ ಹೇಳಿಲ್ಲ, ಇಲ್ಲಿ ಎಲ್ಲರಿಗೂ ಅಧೀನತೆಯ ಪಾಠವಿದೆ. ನನಗೆ ನನ್ನ ಸಭಾನಾಯಕರಿಗೆ ಅಧೀನರಾಗಲಿಕ್ಕಿದೆ, ನನಗೆ ನನ್ನ ಮೇಲಧಿಕಾರಿಗೆ ಅಧೀನರಾಗಲಿಕ್ಕಿದೆ. ಸ್ತ್ರೀಯರಿಗೂ ಅಷ್ಟೇನೆ ತಮ್ಮ ಗಂಡಂದರಿಗೆ ಅಧೀನರಾಗ್ತಕ್ಕಂಥ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಅಧೀನರಾಗಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ಅದನ್ನ ನಾವು ಕಲಿಬೇಕು. ದೇವರ ವಾಕ್ಯದಲ್ಲಿ ಅದೇ ಬರೆಯಲ್ಪಟ್ಟಿದೆ. ಎಫೆಸ ಪತ್ರಿಕೆಯಲ್ಲಿ ಸ್ತ್ರೀಯರ ಕುರಿತಾಗಿ ಓಡುವಾಗ ಏನಂತ ಬರೆಯಲ್ಪಟ್ಟಿದೆ? ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ ಎಂಬುದಾಗಿ ನೋಡ್ತೇವೆ. ಅದರಿಂದ ಪ್ರಿಯರೇ, ಅಧೀನರಾಗಿರುವಂಥದ್ದು ಮೊದಲನೇದಾಗಿ ಸಹೋದರಿಯರ ಒಂದು ಕರ್ತವ್ಯ. ಯಾರಿಗೆ ಅಧೀನರಾಗಿರ್ಬೇಕು? ನಿಮ್ಮ ಗಂಡಂದಿರಿಗೆ ಅಂತ, ಬೇರೆಯವ್ರಿಗೆಲ್ಲ. ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ಬೇಕೆಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುತ್ತೇವೆ. ಹಾಗೆ ಹೋಗ್ಬೇಕು. ದೇವರ ವಾಕ್ಯ ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ಅಧೀನರಾಗಿರಿ ಅಂತ ಹೇಳ್ತಾ ಇಲ್ಲ. ಎಲ್ಲೂ ಸಹ ಬೈಬಲ್ ಇಲ್ಲ. ಮದುವೆ ಆಗಕ್ಕಿಂತ ಮುಂಚೆ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಬೇಕಿತ್ತು, ಅಧೀನರಾಗಬೇಕಿತ್ತು. ಮದುವೆ ಮಾಡ್ಕೊಟ್ಮೇಲೆ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ಬೇಕು. ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಂತ ದೇವರ ವಾಕ್ಯ. ಅದರಿಂದ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ ಎಂಬುದಾಗಿ ಹೇಳುವುದನ್ನ ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲ, ಆಕೆ ಒಬ್ಬ ಜ್ಞಾನವಂತಳಾಗಿರ್ಬೇಕು. ದೈವಿಕ ಜ್ಞಾನವನ್ನು ತಿಳಿದಂತ ಸಹೋದರಿ ಆಗಿರ್ಬೇಕು. ಕುಟುಂಬದಲ್ಲಿ ಜ್ಞಾನೋಕ್ತಿ ಪುಸ್ತಕ 14ನೇ 1ನೇ ವಚನ ಓದುವಾಗ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮನೆ ನೀವು ಕಟ್ಟಲಿಕ್ಕೆ ಬಂದಿರುವುದು, ಕೆಡಲಿಕ್ಕಲ್ಲ. ಒಂದು ವೇಳೆ ನಿಮಗೆ ವಿವಾಹ ಆಗಿ ಮನೆಗೆ ಬಂದ್ಮೇಲೆ ಆ ಮನೆಯನ್ನ ಕಟ್ಟಿ ಬೆಳೆಸ್ಲಿಕ್ಕಾಗಿ ನೀವು ಬಂದಿರುವಂಥದ್ದು ಅಲ್ವೇ? ಕುಟುಂಬವನ್ನ ಬೆಳೆಸ್ಲಿಕ್ಕಾಗಿರುವಂಥದ್ದು. ಅದರಿಂದ ದೈವಿಕ ಜ್ಞಾನದ ಅವಶ್ಯಕತೆ ಉಂಟು.
ನೋಡಿ 14ನೇ 1ನೇ ವಚನ ಓದುವ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಗಮನಿಸಿ ವಾಕ್ಯದಲ್ಲಿ, ಜ್ಞಾನವಂತೆ ಮನೆ ಕಟ್ಟಿಕೊಳ್ತಾಳೆ, ಜ್ಞಾನಹೀನಳು ಅದನ್ನ ಸ್ವಂತ ಕೈಯಿಂದಲೇ ಮುರಿದು ಬಿಡುವಳು. ಕೆಲವು ಸಮಯದಲ್ಲಿ ಹಳ್ಳಿಗಳು ಹೇಳ್ತಾರೆ, ಅದೆಷ್ಟು ಮನೆ ಮುರಿದು ಬಂದೆ ನೀನು ಅಂತ, ಅಲ್ವಾ? ಹಂಗೆ ಎಂದಿಗೂ ಮನೆ ಮುರಿಲಿಕ್ಕೆ ಹೋಗಬಾರ್ದು. ಜ್ಞಾನವಂತೆಯು ಮನೆಯನ್ನು ಕಟ್ಟಿಕೊಳ್ತಾಳೆ. ಜ್ಞಾನವಂತೆಯರಾಗಿ ಮನೆಯನ್ನು ಕಟ್ಟಿಕೊಳ್ಳುವಂತ ಒಂದು ಸಹೋದರಿಯಾಗಿರ್ಬೇಕು ಪ್ರಿಯರೇ. ಮತ್ತೆ ನಾವು ನೋಡುವಾಗ ವಿವೇಕಿನಿಯಾದ ಹೆಂಡತಿ ಇರ್ಬೇಕಲ್ವಾ? ಇದು ದೇವರ ಅನುಗ್ರಹ. 19ನೇ ಅಧ್ಯಾಯ 14ನೇ ವಚನ, 19ನೇ ಅಧ್ಯಾಯ 14ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವು, ವಿವೇಕಿನಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ. ಆಕೆಯು ಸಹ ಪುರುಷನಿಗೆ ವಿವೇಕಿನವಾಗಿತನ ಮಾಡ್ಬೇಕಂತ ಹೇಳಿದೆ ಬೈಬಲಲ್ಲಿ. ಅದೇ ಪ್ರಕಾರ ಆಕೆಯೂ ಸಹ ವಿವೇಕಿನಿ ಆಗಿರ್ಬೇಕೆಂಬುದಾಗಿ ಹೇಳೋದನ್ನ ನೋಡುವಂತರಾಗಿದ್ದೇವೆ. ಜ್ಞಾನವಂತಳಾಗಿರ್ಬೇಕು, ವಿವೇಕಿನಿ ಆಗಿರ್ಬೇಕು, ಅಂದ್ರೆ ಅರ್ಥ ಮಾಡಿಕೊಂಡು ಬದುಕಬೇಕೆಂಬುದಾಗಿ ನೋಡ್ತೇವೆ. ಒಂದು ವೇಳೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ, ಎಲ್ಲಾ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಗಂಡನ ಆದಾಯ ಎಷ್ಟು, ನಾನು ಎಷ್ಟು ಖರ್ಚು ಮಾಡಬೇಕು, ಇವೆಲ್ಲ ಅರ್ಥ ಮಾಡಿಕೊಂಡು ಬದುಕಬೇಕಾದ್ದು ಸ್ತ್ರೀ ಮನೆಯಲ್ಲಿ. ನನ್ನ ಗಂಡನಿಗೆ ಎಷ್ಟು ತಿಂಗಳಿಗೆ ಆದಾಯ ಬರ್ತಾ ಇದೆ, ನಾನು ಹೇಗೆ ಮನೆ ಮೇಂಟೈನ್ ಮಾಡಬೇಕು, ನಾನು ಎಷ್ಟು ಖರ್ಚು ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿಯಾಗಿ ನಾನು ಈ ಕೈ ನನ್ನ ಕೈಯಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕು, ಎಲ್ಲ ವಿಷಯ ತಿಳಿದಂತವಳಾಗಿರ್ಬೇಕು. ವಿವೇಕ ಅದು. ನೀನು ತಂದಾಕು ನಾನು ತಿಂದಾಕ್ತೀನಿ ಅನ್ಬಾರ್ದು, ಗೊತ್ತಾಯ್ತಲ್ಲ? ಅವ್ನು ತಂದಾಕ್ಲಿ ಮದುವೆ ಮಾಡ್ಕೊಂಡ್ರೆ ನಾನು ಸೋಕಿ ಮಾಡ್ತೀನಿ ಎಂಬುದಾಗ ಹೋಗ್ಬಾರ್ದು. ಅರ್ಥ ಆಯ್ತಾ? ವಿವೇಕಿನಿ ಆಗಿರ್ಬೇಕು, ಅರ್ಥ ಮಾಡಿಕೊಳ್ಳಬೇಕು. ನನ್ನ ಗಂಡನ ಆದಾಯ ಎಷ್ಟು, ಸಾಲ ಆದ್ರೆ ಯಾರಿಗಾಗ್ತದೆ, ನನಗೂ ಅದು ಬಾಧಕ ಅಲ್ಲವೋ, ನನ್ನ ಮಕ್ಕಳಿಗೂ ಬಾಧಕ ಅಲ್ಲವೋ, ನನ್ನ ಗಂಡ ತಂದು ಸಾಲ ಮಾಡಿ ಹಾಕ್ಬೋದು, ಒಂದು ವೇಳೆ ಅದು ಯಾರಿಗೆ ಬೀಳ್ತದೆ, ಇಡೀ ಕುಟುಂಬದ ಮೇಲೆ ಭಾರ ಬೀಳ್ತದಲ್ವಾ? ಅದರಿಂದ ಇರುವುದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೂ ಅಲ್ವೇ, ನಮಗೆ ಇರುವುದರಲ್ಲಿ ತೃಪ್ತರಾಗಿರುವಂತದನ್ನ ಕಲಿಬೇಕು. ಅದು ಒಬ್ಬ ವಿವೇಕಿನಿಯಾದಂಥ ಹೆಂಡತಿಯ ಲಕ್ಷಣ. ಅದಕ್ಕೆ ಅವಳು ಮನೆಯನ್ನ ಕಟ್ಕೊಳ್ತಾಳಂತೆ. ಆ ರೀತಿಯಾದಂಥ ಒಂದು ಜವಾಬ್ದಾರಿ ಇದೆ ಪ್ರಿಯರೇ. ನಂತರ ಅಷ್ಟು ಮಾತ್ರ ಅಲ್ಲದೆ, ನಾನು ಕೆಲವು ವಚನಗಳನ್ನು ಹೇಳ್ತೇನೆ ಸಹೋದರಿಯರಿಗೆ, ಯಾರು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ, ದೇವರು ಹಾಕಿರುವುದನ್ನು ನಾನು ಹೇಳ್ತೇನೆ ಅಷ್ಟೇನೆ. ಇದ್ಯಾವುದು ನಾನು ಬರೆದಿರೋದಲ್ಲ, ಬೈಬಲ್ಲಿ ಬರೆದಿರುವಂಥ ಒಂದು ವಿಷಯ. ಅದರಿಂದ ನೀವ್ಯಾರು ನನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಬೇಜಾರು ಮಾಡ್ಕೊಂಡು ನಾನು ಮಾಡ್ಕೊಂಡ್ರು ಸಹ ನಾನು ಹೇಳೋದಂತ ನಿಲ್ಸಲ್ಲ, ಹೇಳೋದನ್ನ ಹೇಳ್ತೀನಿ ಅಷ್ಟೇ. ಓಕೆ. ನಂತರ ಜ್ಞಾನೋಕ್ತಿಗಳ ಪುಸ್ತಕ 21ನೇ 9ನೇ ವಚನ ಓದಿಕೊಳ್ಳೋಣ. 21:9. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ 21:9ರಲ್ಲಿ, ಮನೆಯಲ್ಲಿ ಜಗಳ ಗಂಟೆಯ ಜೊತೆಲಿರುವುದಕ್ಕಿಂತ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಓಕೆ, ಏನಾಗಿರ್ಬಾರ್ದು ಅಂತ, ಜಗಳ ಗಂಟಿಯರಾಗಿರ್ಬಾರ್ದು ಅಂತ ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು. ಏನ್ ಹೇಳ್ತಾ ಐತೆ? ಜಗಳ ಗಂಟಿಯ ಜೊತೆಯಲ್ಲಿ ಇರುವುದಕ್ಕಿಂತ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಅದರಿಂದ ಜಗಳ ಮಾಡ್ಲಿಕ್ಕೆ ಹೋಗ್ಬಾರ್ದು. ವಿವೇಕದಿಂದ ಜ್ಞಾನದಿಂದ ಒಗೆತನ ಮಾಡಬೇಕು. ಕೆಲವು ದೇವರು ನಿಮಗೆ ಎಬಿಲಿಟಿಯನ್ನು ಕೊಟ್ಟಿದ್ದಾನೆ, ಜಗಳ ಮಾಡೇ ಪಡಿಬೇಕಾದಿಲ್ಲ. ದೇವರು ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಸ್ತ್ರೀಯರಿಗೆ ಬಹಳ ಎಬಿಲಿಟಿ ಕೊಟ್ಟಿದ್ದಾನೆ. ಅವ್ರನ್ನ ಮಾತಿನಲ್ಲೇ ಅಥವಾ ಕೆಲವು ವಿಷಯಗಳು ಮಾತಾಡುವಾಗಲೇ ನೀವು ಕರೆಕ್ಟಾಗಿ ತರಬಹುದು, ಜಗಳ ಮಾಡಬೇಕಾದಿಲ್ಲ. ಅರ್ಥದಲ್ವೇ? ಅಲ್ಲಿ ಜಗಳ ಗಂಟೆಯ ಜೊತೆಲಿ ಇರುವುದಕ್ಕಿಂತ ಮಾಳಿಗೆ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು ಎಂಬುದಾಗಿ ನೋಡುತ್ತೇವೆ. 19ನೇ ವಚನ ಓದುವಾಗ, ಕಾಡುವ ಜಗಳ ಗಂಟೆಯ ಸವಾಸಕ್ಕಿಂತ ಕಾಡಿನ ವಾಸವೇ ಲೇಸು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಕಾಡುವ ಜಗಳ ಗಂಟೆಯ ಸವಾಸಕ್ಕಿಂತ ಕಾಡಿನ ವಾಸವೇ ಲೇಸು. ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಪ್ರಿಯ ಸಹೋದರಿಯರೇ, ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ತಕೊಂಡು ಹೋಗ್ಬೇಡಿ. ಒಂದ್ಸಾರಿ ಒಂದು ಕುಟುಂಬದಲ್ಲಿ ಒಂದು ಮಗನು ತಂದೆ ಹತ್ರ ಕೇಳದಂತೆ, ಏನಂತ, ಅಪ್ಪ ವಾರ್ ಅಂದ್ರೆ ಏನಂತ, ಯುದ್ಧ ಅಂದ್ರೆ ಏನಂತ. ಆಗ ಯುದ್ಧ ಅಂದ್ರೆ ಏನೆಂಬುದಾಗಿ ಹೇಳುವಾಗ ಅವರಪ್ಪ ಉದಾಹರಣೆ ಸಮೇತ ಹೇಳ್ಬೇಕಾಗಿ ಬಂತು ಅವನಿಗೆ ಅರ್ಥವಾಗಿಲ್ಲ ಮಗನಿಗೆ. ವಾರ್ ಅಂದ್ರೆ ನೋಡಪ್ಪ, ಈಗ ಒಂದು ಉದಾಹರಣೆ, ನಾನು ಭಾರತವನ್ನ ತಿಳ್ಕೊ, ಭಾರತ ನಾನು, ನಿಮ್ಮ ತಾಯಿ ಪಾಕಿಸ್ತಾನ ಅಂತ ತಿಳ್ಕೊ ಅಂತ ಹೇಳಿದ ತಕ್ಷಣ ಹೆಂಡತಿ ಬದಲಂತೆ, ನಾನು ಪಾಕಿಸ್ತಾನ, ನೀವು ಭಾರತ ಅಲ್ವೇ?
ಇಲ್ಲ ಇಲ್ಲ, ನಾನು ಅವನಿಗೆ ವಾರಂತ ಏನಂತ ಕೇಳ್ತಾ ಇದ್ನು, ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇರೋದಷ್ಟೇ ಕಣೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಹಂಗೆ ನೀವು ಆಗಿದ್ರು ಹಂಗೆ, ಮೊದಲಿಂದ ಹಂಗೆ, ನಮ್ಮ ಮನೆಯವರೆಲ್ಲ ಪಾಕಿಸ್ತಾನದವರು, ನಿಮ್ಮ ಮನೆಯವರೆಲ್ಲ ಭಾರತ ದೇಶದವರು. ಈಗ ಅಲ್ಲಿ ಸ್ಟಾರ್ಟ್ ಆಗೋಯ್ತು ಜಗಳ. ಇಲ್ಲ ನಾನು ಬರೀ ಉದಾಹರಣೆ ಹೇಳ್ತಾ ಇರೋದಂದ್ರೆ, ಇಲ್ಲ ಇಲ್ಲ ಆಗಿದ್ರು ಹಂಗೆ ನೀವು ಅಂತ ಜಗಳ ಮಾಡಿದ್ರು. ಆಗ ಮಗನ ಹೇಳದಂತೆ, ಅಪ್ಪ ಅರ್ಥವಾಯ್ತು ಬಿಡು ವಾರ ಹೇಳಂತ, ಯುದ್ಧ ಅಂದ್ರೆ ಏನಂತ ಅರ್ಥವಾಯ್ತು ಸಾಕು ಅಂತ ಹೇಳದಂತೆ, ಇನ್ನು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. ಅದರಿಂದ ಸಣ್ಣ ಪುಟ್ಟ ವಿಷಯದಲ್ಲೂ ಜಗಳ ಮಾಡಲಿಕ್ಕೆ ಹೋಗಬಾರದು ಎಂಬುದಾಗಿ ನೋಡ್ತೇವೆ. ಯಾಕೆ ನಿಮಗೆ ಈ ರೀತಿ ಹೇಳ್ತದೆ? ಒಂದು ವೇಳೆ ಆ ವೀಕ್ನೆಸ್ ನಿಮ್ಗೆ ಇರ್ಬೋದು, ಅದರಿಂದ ದೇವ್ರ ವಾಕ್ಯ ಹೇಳ್ತಿರೋದು. ಅರ್ಥ ಆಯ್ತಾ? ಯಾಕೆ ಜಗಳ ಬೇರೆಯವ್ರು ಮಾಡಲ್ಲ ಅಂತಲ್ಲ, ಸಡನ್ ಆಗಿ ಜಗಳಕ್ಕೆ ನಿಂತ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯತೆ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರಿಗೆ ಗೊತ್ತಿರ್ಬೋದು. ಅದರಿಂದ ಈ ವಾಚನಗಳೆಲ್ಲ ಬರೆಸಿರುವುದನ್ನ ನಾವು ನೋಡುವಂತರಾಗಿದೆ. ಅದರಿಂದ ಕಾಡುವ ಜಗಳ ಗಂಟೆಯ ಸವಾಸಕ್ಕಿಂತ ಯಾವುದು ಲೇಸು? ಕಾಡಿನ ವಾಸವೇ ಲೇಸು ಎಂಬುದಾಗಿ ನೋಡ್ತೇವೆ. ನಂತರ 25-24 ಸಹ ಅದೇ ಬರೆಯಲ್ಪಟ್ಟಿದೆ ನೋಡಿ. ಮನೆಯಲ್ಲಿ ಜಗಳ ಗಂಟೆಯ ಜೊತೆಲಿರುವುದಕ್ಕಿಂತ ಮಾಳಿಗೆ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಈ ವಚನ ಈ ಜ್ಞಾನೋಕ್ತಿಗಳಲ್ಲಿ 3 ಸಾರಿ ಪ್ರಯೋಗ ಆಗಿದೆ. ಯಾಕೆ 3 ಸಾರಿ ಪ್ರಯೋಗ ಆಗಿದೆ? ಕೆಲವು ವಿಷಯಗಳು ಒತ್ತಿ ಒತ್ತಿ ಹೇಳೋದು ಅರ್ಥ ಏನು? ಇದರಲ್ಲಿ ಬಹಳ ಎಚ್ಚರಿಕೆ ಆಗಿರ್ಬೇಕೆಂಬುದಾಗಿ ಹೇಳುವುದನ್ನ ನೋಡುವಂತರಾಗಿದ್ದೇವೆ. ನಂತರ 19ನೇ 13ನೇ ವಚನಕ್ಕೆ ಬರುವಾಗ ಅಲ್ಲಿ ತಂಟೆ ಮಾಡುವ ಹೆಂಡತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. 19ನೇ 13ನೇ ವಚನದಲ್ಲಿ ನೋಡುವಾಗ, ಜ್ಞಾನಹೀನನಾದ ಮಗನು ತಂದೆಗೆ ಹಾನಿ, ಹೆಂಡತಿಯ ತಂಟೆಯು ತಟತಟನೆ ತೊಟ್ಟಿಕ್ಕುವ ಹನಿ. ಹೆಂಡತಿಯ ತಂಟೆ ಹೆಂಗಿರ್ತದೆ ಅಂತ ತಟತಟನೆ ತೊಟ್ಟಿಕ್ಕುವ ಹನಿಯಾಗಿರ್ತದೆ ಎಂಬುದಾಗಿ ನೋಡುವಂತರಾಗಿದೆ. ಅಂತ ಹೆಂಡತಿಯರಾಗಬಾರ್ದು ಪ್ರಿಯರೇ, ನೀವು ಒಳ್ಳೆ ಹೆಂಡತಿಯರಾಗ್ರಿ. ಓಕೆ. ನಂತರ ಮತ್ತೊಂದು ವಿಷಯ ಬರೆಯಲ್ಪಟ್ಟಿದೆ. ಇದೇ ಜ್ಞಾನೋಕ್ತಿಯಲ್ಲಿ ನೋಡುವಾಗ ಅಲ್ಲಿ ಮತ್ತೊಂದು ವಿಷಯ ಬರೆಯಲ್ಪಟ್ಟಿರೋದು ನೋಡ್ತೇವೆ. ಏನೆಂಬುದಾಗಿ ಹೇಳೋ ಸಮಯದಲ್ಲಿ, ಪತಿಯ ತಲೆಗೆ ಅವಳು ಕಿರೀಟನೂ ಆಗ್ಬೋದು, ಎಲುಬಿಗೆ ಕ್ಷಯನೂ ಆಗ್ಬೋದು ಅಂತ. ಓಕೆ. ಒಂದು ವಚನ ಹಾಗೆ ಬರೆಯಲ್ಪಟ್ಟಿದೆ. 12ನೇ ವಚನ, 12ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ಜ್ಞಾನೋಕ್ತಿ. ಗುಣವಂತೆಯು ಪತಿಯ ತಲೆಗೆ ಕಿರೀಟ. ಗಮನಿಸಿ, ಗುಣವಂತೆಯಾದ ಹೆಂಡತಿ ಗಂಡನ ತಲೆಗೆ ಕಿರೀಟವಾಗಿರ್ತಾಳಂತೆ. ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. ಬಹಳ ಎಚ್ಚರಿಕೆ ಆಗಿರ್ಬೇಕು. ಮಾನ ಕಳೆಯುವಂತ ಹೆಂಡತಿ ಪತಿಯ ಎಲುಬಿಗೆ ಕ್ಷಯ. ಗುಣವಂತೆಯಾದ ಹೆಂಡತಿ ಕಿರೀಟ ಅವನ ತಲೆಗೆ. ಎಷ್ಟು ಚಂದ ಪ್ರಿಯರೇ! ಕಿರೀಟ ಆಗ್ಬೇಕೋ ಕ್ಷಯ ಆಗ್ಬೇಕೋ ನೀವೇ ತೀರ್ಮಾನ ಮಾಡಿ. ನಿಮ್ಮ ಗಂಡನ ಎಲುಬಿಗೆ ಕ್ಷಯವಾಗಬೇಕು, ನಿಮ್ಮ ಗಂಡನ ತಲೆಗೆ ನೀವು ಕಿರೀಟ ಹಾಕಬೇಕು. ಆಗಿರೋ ಗುಣವಂತೆಯರಾಗಿ ಬದುಕಬೇಕೆಂಬುದನ್ನ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾವು ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ಜ್ಞಾನವಂತೆಯಾದಂಥ ಅಥವಾ ಗುಣವಂತೆಯಾದಂಥ ಒಬ್ಬ ಸ್ತ್ರೀಯ ಕುರಿತಾಗಿ ಬರೆಯಲ್ಪಟ್ಟಿರುವುದನ್ನ ನೋಡುವಂತರಾಗಿದ್ದೇವೆ. ಅವಳೆಂತಹ ಶ್ರೇಷ್ಠಳು ಎಂಬುದಾಗಿ ಬರೆಯಲ್ಪಟ್ಟಿದೆ ನೋಡಿ. 31:10 ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆ ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಮತ್ತೆ ಪತಿಯ ಹೃದಯವು ಆಕೆಯಲ್ಲಿ ಭರವಸ ಪಡುವುದು. ಈ ಗುಣವಂತೆ ಅವಳಕ್ಕಿಂತ ಅಮೂಲ್ಯಳಂತೆ. ಗಂಡನ ಹೃದಯ ಆಕೆಯಲ್ಲಿ ಸಂಪೂರ್ಣ ಭರವಸೆ ಇಡ್ತದಂತೆ. ಎಷ್ಟು ಚಂದ ಪ್ರಿಯರೇ! ನಿಮ್ಮ ಗಂಡಂದಿರು ಸಂಪೂರ್ಣವಾಗಿ ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾರೋ ಅಂತ ಗುಣವಂತಿಯರಾಗಿ ನೀವು ಕಾಣಿಸ್ಕೊತಾ ಇದ್ರೋ ನೋಡಿ. ಪತಿಯ ಹೃದಯ ಆಕೆಯಲ್ಲಿ ಭರವಸೆ ಇಡುವುದೆಂಬುದಾಗಿ ನೋಡುತ್ತೇವೆ. ಆ ಗುಣವಂತಿಯಾದ ಒಂದು ಸ್ತ್ರೀಯ ಲಕ್ಷಣ ತನ್ನ ಗಂಡನ ಕುರಿತಾಗಿ ಬೇರೆಯವ್ರ ಬಗ್ಗೆ ಇಲ್ದಿರು ಗಂಡನ ಕರೆಗೆ ಹೆಂಗಿರ್ತದೆ ಗೊತ್ತುಂಟು. ಆಕೆ ಗುಣವಂತಿಯಾದಂತ ಆ ಸ್ತ್ರೀ ಹೇಗಿರ್ತಾಳೆ? 12ನೇ ವಚನ, ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಅವಳು ಗುಣವಂತೆ. ತನ್ನ ಗಂಡನಿಗೆ ಹಿತವನ್ನು ಮಾಡುವಂತ ಸ್ತ್ರೀ ಗುಣವಂತೆ. ಅವಳಿಗೂ ಅದು ಹಿತವೇ ಆಗ್ತದೆ. ಮತ್ತೆ ನೋಡುವ ಸಮಯದಲ್ಲಿ ಅವಳ ಕುರಿತಾಗಿ ನೋಡುವಾಗ ಆ ಗಂಡನು ಹೇಗಿರ್ತಾನೆ ಎಂಬುದಾಗಿ ನೋಡುವಾಗ ಆಕೆ ಗಂಡ ಹೆಂಗಿರ್ತಾನೆ? 23ನೇ ವಚನ, ಗುಣವಂತೆಯ ಗಂಡನು ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶೀಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು. ಎಂತ ಚಂದ ಪ್ರಿಯರೇ! ನಿಮ್ಮ ಗಂಡಂದಿರು ಪ್ರಸಿದ್ಧರಾಗಿ ಕಾಣಬೇಕು. ಅದಕ್ಕಿಂತ ನೀವುಗಳು ಮುಖ್ಯ. ಮನೆಯಲ್ಲಿ ಎಲ್ಲ ಮಾನ ಮರದಿ ಕಳೆದು ಹೊರಗಡೆ ಎಲ್ಲ ಕಳೆದು ಮುಖನೆತ್ತಿದಾಗ ಮಾಡ್ಬಿಟ್ರೆ ಇನ್ನು ಗತಿ ಏನು ಅವ್ರ ಕತೆ?
ಎಲ್ಲರ ಮಧ್ಯದಲ್ಲಿ ಇವತ್ತು ಗಂಡಂದಿರ ಮಾನ ಕಳೀತಕ್ಕಂಥ ಸ್ತ್ರೀಯರಿದ್ದಾರೆ. ಅವಾಗ ಇಂಡಿಯಲ್ಲಿ ಕೂತ್ಕೊಳಕ್ಕಾಗ್ತದ ಮುಖ ಎತ್ಕೊಂಡು? ಇಂಥ ಒಂದು ಜೀವನ ನಮ್ದಲ್ಲ ಇದು. ನೋಡಿ, ಆಕೆ ಏನ್ ಮಾಡ್ತಾ, ಆಕೆ ಗಂಡನು ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನೆಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಗಂಡಂದಿರು ಒಳ್ಳೆ ಪ್ರಸಿದ್ಧರಾಗಬೇಕು, ಎಲ್ಲರ ಗೌರವಕ್ಕೆ ಅವ್ರು ಪಾತ್ರರಾಗಬೇಕು, ಎಲ್ಲರ ಮಧ್ಯದಲ್ಲಿ ಅವ್ರಿಗೊಂದು ಗೌರವ ಇರಬೇಕು, ಒಂದು ಊರಿನಲ್ಲಿ ಒಂದು ಸಮಾಜದಲ್ಲಿ ಗೌರವ ಇರಬೇಕು. ಅದಕ್ಕೆ ಸ್ತ್ರೀಯರ, ನಿಮ್ಮ ಹೆಂಡತಿಯರ ಪಾತ್ರ ಬಹಳ ಪ್ರಾಮುಖ್ಯವಾದಂಥದ್ದು. ಯಾರು ಸಿಕ್ಕರು ಸರಿ, ನನ್ನ ಗಂಡ ಹಂಗೆ, ನನ್ನ ಗಂಡ ಹಿಂಗೆ ಅಲ್ವೇ, ಹಾಗೆ ಹೀಗೆ ಎಲ್ಲ ಹೇಳಿ ಅವ್ರ ಮಾನ ಮರ್ಯಾದೆಲ್ಲ ಕಾಳದು ಅಲ್ವೇ, ಬಂದಾಗ ಎಲ್ಲ ಗಂಡನ ಬಗ್ಗೆ ಒಪ್ಪಿಸ್ತಾ ಇರುವಂಥದ್ದು. ಏನಾಗ್ತದೆ ಹೇಳಿ? ಯಾರಿಗೋ ಅವಮಾನ ಆಗ್ತದೆ? ನಿಮಗೆ. ಆಮೇಲೆ ಚಿಂತೆ ಮಾಡೋದು ಪ್ರಯೋಜನ ಇಲ್ಲ. ಅಲ್ಲಿ ವಾಕ್ಯದಲ್ಲಿ ನೋಡಿ, ಆಕೆ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯದಲ್ಲಿ ಈ ಗುಣವಂತಿಯಾದ ಆ ಸತಿಯ ಗಂಡನು ಹೆಂಗಿರ್ತಾನೆ, ಎಂಥ ಒಂದು ಪ್ರಸಿದ್ಧನಾಗಿರ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲದೆ, ನಂತರ 29ನೇ ವಚನ, ಆ ಪತಿಯು, ಈಕೇನೇನಂತ ಹೇಳ್ತಾನೆ ನೋಡಿ, ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಗಮನಿಸ್ತ್ರ, ಅನೇಕರಿದ್ದಾರೆ, ಆದರೆ ನೀನು ಅವರೆಲ್ಲರಿಗಿಂತಲೂ ಶ್ರೇಷ್ಠವಾದಂತಳು, ನನ್ನ ಮನೆಯಲ್ಲಿ ಇರುವಂತವಳು ಎಂಬುದಾಗಿ ಹೇಳುತ್ತಾನಂತೆ. ಎಂತ ಚಂದವಾದದ್ದು ಪ್ರಿಯರೇ, ಎಂತ ಚಂದವಾದಂಥದ್ದು. ಅದರಿಂದ 27ನೇ ವಚನಕ್ಕೆ ಹೇಳ್ತದೆ, ಆ ಗುಣವಂತೆಯಾದಂತಹ ಸ್ತ್ರೀ ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಸೋಮಾರಿತನದ ಅನ್ನವನ್ನು ತಿನ್ನೋದಿಲ್ಲ, ಮನೆ ಕೆಲಸವನ್ನೆಲ್ಲ ನೋಡ್ಕೊಳ್ತಾಳೆ ಅಂತ ಅರ್ಥ ಅಲ್ವೇ. ಇಟ್ಟಿಗೆ ದಂಡ ಭೂಮಿಗೆ ಭಾರವಾಗಿರೋದಿಲ್ಲ. ಇಲ್ಲಿ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುತ್ತಾಳೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೇಗಿದೆ ನಿಮ್ಮ ಮನೆ ಕೃತ್ಯಗಳು? ಯಾರು ಮಾಡ್ತಾ ಇದ್ದಾರೆ? ಹೇಗಿದೆ ನಿಮ್ಮ ಜವಾಬ್ದಾರಿ ನಿಮ್ಮ ಮನೆಯಲ್ಲಿ ಪ್ರಿಯರೇ? ಹೇಗಿದೆ ನಿಮ್ಮ ಗೃಹ ಕೃತ್ಯಗಳು? ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಗೃಹ ಕೃತ್ಯಗಳ ನೋಡಿಕೊಳ್ಳುವ ಸೋಮಾರಿತನದ ಅನ್ನವನ್ನು ತಿನ್ನುವುದಿಲ್ಲ ಎಂಬುದಾಗಿ ನೋಡ್ತಾಳೆ. ಇದು ಗುಣವಂತೆಯ ಒಂದು ಲಕ್ಷಣ. ಮತ್ತೆ 30ನೇ ವಚನ ಹೇಳುತ್ತದೆ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಈ ಸೌಂದರ್ಯ ಎಲ್ಲ ನಿಂತ್ಕೊಳ್ಳಲ್ಲ, ಲಾವಣ್ಯ ಯಾವುದು ನಿಲ್ಲಲ್ಲ. ಎಲ್ಲರೂ ಮುದುಕರಾಗಲೇಬೇಕು, ಎಲ್ಲ ಹೋಗ್ತದೆ. ಇವತ್ತೆಲ್ಲ ಫ್ಯಾಷನ್, ಆಮೇಲೆ ಏನ್ ಮಾಡಿದ್ರು ನಡೆಯಲ್ಲ, ಏನ್ ಫ್ಯಾಷನ್ ಮಾಡ್ಕೊಂಡ್ರು ಅಷ್ಟೇ. ಅದರಿಂದ ಸೌಂದರ್ಯ ನೆಚ್ಚತಕ್ಕದಲ್ಲ, ಲಾವನು ನೆಲೆಯಲ್ಲ. ಯಾವುದು ಮುಖ್ಯ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಇವತ್ತೆಲ್ಲ ಮನೆ ಕೆಲಸ ಹಂಗೆ ಬಿದ್ದಿರ್ತದೆ, ಮೇಕಪ್ ಮಾಡ್ಕೊಂಡು ಹೊರಗಡೆ ಸುತ್ತಾಡ್ಕ ಬರ್ಲಿಕ್ಕೆ ಹೋಗ್ತಾಳೆ. ನಾನು ವಿಶ್ವಾಸಿಗಳಿಗೆ ಹೇಳುವಂತ ಒಂದು ವಿಷಯ, ಮನೆ ಕೆಲಸ ಎಲ್ಲ ಬಿಟ್ಟು ಮೇಕಪ್ ಮಾಡ್ಕ ಸುತ್ತಾಡ್ಕ ಬಂದ್ರೆ ಅದ್ ನೆಲೆಯಲ್ಲ ಪ್ರಿಯ ಸಹೋದರಿ. ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿರುವಂಥದ್ದು ನಿನಗೆ ಶ್ರೇಷ್ಠ. ಅದು ಸ್ತೋತ್ರಕ್ಕೆ ಅರ್ಹವಾದಂಥ ಒಂದು ಕೆಲಸ. ಅದರಿಂದ ಬಹಳ ಚಂದವಾಗಿ ದೇವರ ವಾಕ್ಯ ಹೇಳುತ್ತದೆ, ಲೋಕದ ಮೋಹಕ್ಕೊಳಗಾಗಬೇಡ. ದೇವರು ಏನ್ ಜವಾಬ್ದಾರಿ ಕುಟುಂಬದಲ್ಲಿ ಕೊಟ್ಟಿದ್ದಾನೋ ಆ ಜವಾಬ್ದಾರಿ ನಿರ್ವಹಿಸು, ಗುಣವಂತಿಯಾಗಿ ಕಾಣು. ನಿನ್ನ ಪತಿಯ ಹೃದಯದಲ್ಲಿ ಭರವಸವಿಡಲಿ, ನಿನ್ನ ಪತಿ ಪ್ರಸಿದ್ಧನಾಗಿ ಕಾಣಲಿ. ನಿನ್ನ ಪತಿ ಆವಾಗ ಏನ್ ಮಾಡ್ತಾನೆ? ಎಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂಬುದಾಗಿ ಹೊಗಳುತ್ತಾನೆ. ಅದು ತಾನೇ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ. ಎಷ್ಟು ಚಂದವಾದಂತಹ ಒಂದು ವಚನವನ್ನು ನಾವು ನೋಡುವಂತರಾಗಿದ್ದೇವೆ. ಈ ರೀತಿಯಾಗಿ ಬದುಕುವಾಗ ನಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದ ಉಂಟಾಗ್ತದೆ. ಒಬ್ಬರಿಗೊಬ್ಬರು ಎಂದಿಗೂ ಮೋಸ ಮಾಡಿಕೊಳ್ಳಬಾರದು. ನಾನು ಇನ್ನೊಂದು ವಚನ ಹೇಳ್ತೇನೆ, 1 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ 3ನೇ ವಚನ. 1 ಕೊರಿಂಥ 7ನೇ ಅಧ್ಯಾಯ 3ನೇ ವಚನ ಓದಿಕೊಳ್ಳೋಣ. ಆ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 7:3ರಲ್ಲಿ, ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ
ಸಲ್ಲಿಸಲಿ. ಅವರವರಿಗೆ ಸಲ್ಲಬೇಕಾದ್ದನ್ನು ಸಲ್ಲಿಸಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ಮುಂದಿನ ವಚನ ಓದುವಾಗ, ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಗಂಡನು ಹೆಂಡತಿಗೆ ಸಲ್ಲಿಸಬೇಕಾದನ್ನು ಸಲ್ಲಿಸಬೇಕು, ಹೆಂಡತಿಯು ಗಂಡನಿಗೆ ಸಲ್ಲಿಸಬೇಕಾದ ಸಲ್ಲಿಸಬೇಕು. ಒಬ್ಬರಿಗೊಬ್ಬರು ಮೋಸ ಮಾಡಿಕೊಳ್ಳಬಾರದು, ಸ್ವಾರ್ಥಿಗಳಾಗಿರಬಾರದು. ಅದೇ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು. ಹೀಗಿದ್ರೆ ನಮ್ಮ ಕುಟುಂಬ ಸಂತೋಷಕರವಾಗಿರ್ತದೆ. ನಂತರ ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವುದೇ ಸೀಕ್ರೆಟ್ಸ್ಗಳಿರಬಾರ್ದು. ಸೀಕ್ರೆಟ್ಸ್ಗಳನ್ನು ಗೊತ್ತಾನೆ, ಪಾಸ್ವರ್ಡ್ ಹಾಕಿಕೊಳ್ಳುವಂಥದ್ದು. ಪಾಸ್ವರ್ಡ್ಗಳು ಹಾಕೊಳ್ತಾರೆ ಫೋನ್ಗೆ. ಪಾಸ್ವರ್ಡ್ ಹಾಕಿದಾಗಲೇ ಅಲ್ಲಿ ಗೊತ್ತಾಯ್ತದೆ ಸಮಸ್ಯೆ ಅಂತ. ಈಗ ಗಂಡನಿಗೆ ಗೊತ್ತಾಗಬಾರ್ದು ಅಂತೇಳಿ ಹೆಂಡತಿ ಪಾಸ್ವರ್ಡ್ ಹಾಕೊಳ್ಳುವಂಥದ್ದು, ಹೆಂಡತಿಗೆ ಗೊತ್ತಾಗಬಾರ್ದು ಅಂತೇಳಿ ಗಂಡ ಪಾಸ್ವರ್ಡ್ ಹಾಕೊಳ್ಳೋದು. ಅದರ ಅರ್ಥ ಏನಾಗಲೇ ಡೌಟ್ ಕ್ರಿಯೇಟ್ ಆಗ್ತದೆ. ಯಾವುದೇ ರೀತಿಯ ಗಂಡ ಹೆಂಡತಿಯರ ಮಧ್ಯದಲ್ಲಿ ಪಾಸ್ವರ್ಡ್ಗಳಿರಬಾರ್ದು. ನಿಮ್ಮ ಮೊಬೈಲು ಅವರು ತೆರೆದು ನೋಡಬೇಕು, ಅವ್ರ ಮೊಬೈಲ್ ನೀವು ತೆರೆದು ನೋಡ್ಬೇಕು, ಹಂಗೆ ಇರಬೇಕು. ಯಾವುದೇ ಸೀಕ್ರೆಟ್ ಇರಬಾರ್ದು ನಮ್ಮ ಕುಟುಂಬ ಜೀವನದಲ್ಲಿ. ಅದೇ ಮುಂದೆ ಕುಟುಂಬಕ್ಕೆ ಸಮಸ್ಯೆ ಆಗ್ತದೆ. ಆಮೇಲೆ ನಿಮ್ಮ ಸಂಬಳ, ಒಂದು ವೇಳೆ ಇಬ್ಬರು ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಸಂಬಳಗಳು ತಂದಾಗಿದ್ದು ನಂದು ತಂದೆ ಎಂಬುದಾಗಿ ನೀವು ಸೀಕ್ರೆಟ್ನ ಮೇಂಟೈನ್ ಮಾಡ್ಲಿಕ್ಕೆ ಹೋಗಬಾರ್ದು. ಆಯ್ತಲ್ಲ, ಇಬ್ಬರು ಕೂತು ತೀರ್ಮಾನ ಮಾಡಿಕೊಳ್ಳಬೇಕು. ಇಷ್ಟು ನನಗೆ ಬಂದಿದೆ, ನಿನಗಿಷ್ಟು ಬಂದಿದೆ, ಏನು ಮಾಡೋದು, ಹೇಗೆ ಮಾಡೋದು, ಇದೆಲ್ಲ ಖರ್ಚು ಮಾಡೋದು ಹೇಗೆ ಅಂತ ಪ್ರಾರ್ಥನೆ ಪೂರ್ವಕ ತೀರ್ಮಾನ ತೆಗೆದುಕೊಳ್ಳಬೇಕು. ಇದು ನನ್ನ ದುಡ್ಡಲ್ಲ, ನಮ್ಮಪ್ಪನಿಗೆ ಕೊಡ್ತೀನಿ ಅನ್ಬಾರ್ದು. ಅವ್ನು ಹೇಳ್ತಾನೆ ನಮ್ಮಪ್ಪನಿಗೆ ಕೊಡು, ನನ್ನ ದುಡ್ಡು ಅಂತ. ಕುಟುಂಬ ಯಾರು ನಡೆಸ್ತಾರಾಗ ಹೇಗಾಗ್ತದೆ ಯೋಚನೆ ಮಾಡಿ. ಇವತ್ತು ಅನೇಕ ಕುಟುಂಬ ಒಡೆದೋಗ್ಲಿ ಕಾರಣ ಏನು? ನಾನು ಸಂಬಳ ತತ್ತಿದ್ದೇನೆ, ಅದನ್ನು ನಮ್ಮಪ್ಪಮ್ಮನಿಗೆ ಕೊಡ್ತೀನಿ ಅಂತ ಯಾವ ಹೆಂಡತಿ ಹೇಳುವಂಥದ್ದು. ಇವನು ನಾನು ನಿನ್ನ ಸಂಬಳ ಇಲ್ಲಿ, ನನ್ನದು ಖರ್ಚು ಮಾಡಲ್ಲ, ನಾನು ಅದ್ರ ಲೆಕ್ಕ ಹೇಳಲ್ಲ ಎಂಬುದಾಗಿ ಹೇಳುತ್ತಾನೆ. ಈ ರೀತಿ ಇರುವ ಸಮಯದಲ್ಲಿ ಏನಾಗ್ತದೆ ಕುಟುಂಬದಲ್ಲಿ ಪ್ರಿಯರೇ? ಆ ರೀತಿ ಎಂದಿಗೂ ಸೇರಬಾರದು. ಇವತ್ತೆಲ್ಲ ಅನೇಕ ಕುಟುಂಬಗಳು ಹಾಳಾಗಿರೋದು ನೋಡುವಂತರಾಗಿದ್ದೇವೆ. ಒಬ್ಬರಿಗೊಬ್ಬರು ಎಲ್ಲವನ್ನ ಓಪನ್ ಆಗಿ ಹಂಚಿಕೊಳ್ಳುವಂತರಾಗಿರ್ಬೇಕು, ತೆರೆದವರಾಗಿ ಹಂಚಿಕೊಳ್ಳುವಂತರಾಗಿರ್ಬೇಕು, ಒಬ್ಬರಿಗೊಬ್ಬರು ಸಹಕಾರಿಗಳಾಗಿರ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಬೇಕು, ಅವರಿಗೆ ಸಲ್ಲತಕ್ಕದನ್ನು ಸಲ್ಲಿಸಬೇಕೆಂಬುದಾಗಿ ನೋಡುವಂತರಾಗಿದೆ. ಹೀಗಿದ್ರೆ ನಮ್ಮ ಕುಟುಂಬ ಒಂದು ಸ್ವರ್ಗದ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ನರಕದ ಅನುಭವವನ್ನು ಇಲ್ಲಿ ಅನುಭವಿಸಬೇಕಾಗಿ ಬರ್ತದೆ. ಅದರಿಂದ ಪ್ರಿಯರೇ, ಪುರುಷರಿಗೂ ಮತ್ತು ಸ್ತ್ರೀ ಹೇಗೆ ಇರಬೇಕೆಂಬುದಾಗಿ ನಾವು ನೋಡ್ತಾ ಬಂದೆವು. ಆ ರೀತಿ ಇರುವಾಗ ನಾವು ಒಬ್ರಿಗೊಬ್ರು ಅನ್ಯಾಯ ಮಾಡ್ಕೊಳ್ಳೋದಲ್ಲ, ನಾವು ಒಬ್ರಿಗೊಬ್ರು ಹಿತವನ್ನೇ ಮಾಡಿಕೊಳ್ಳುವಂಥವ್ರು ಆಗಿರ್ತೇವೆ. ಮಲಾಕಿನ ಗ್ರಂಥದಲ್ಲಿ ಹೇಳುವಾಗ ಅಲ್ಲಿ ಏನ್ ನಡೀತಾ ಇತ್ತು ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದ್ವಿ. ಅಲ್ಲಿ ಒಬ್ರಿಗೊಬ್ರು ಅನ್ಯಾಯ ಮಾಡ್ಕೊಳ್ತಾ ಇದ್ರು, ಅಥವಾ ಗಂಡ ಹೆಂಡತಿಗೆ ಅನ್ಯಾಯ ಮಾಡ್ತಿದ್ರು ಎಂಬುದಾಗಿ ನೋಡುತ್ತೇವೆ, ದ್ರೋಹ ಮಾಡ್ತಿದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ನಾನು ಪತ್ನಿ ತ್ಯಾಗವನ್ನು, ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಮಾಡುತ್ತೇನೆ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡಿರಿ. ಒಬ್ರಿಗೊಬ್ಬರೆಲ್ಲವನ್ನು ಹಂಚಿಕೊಳ್ಬೇಕು, ತಿಳಿಯಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಗಂಡ ಹೆಂಡತರ ಸಂಬಂಧ ನಿಷ್ಕಳಂಕವಾಗಿರ್ಬೇಕು ಎಂಬುದಾಗಿ ನೋಡುತ್ತೇವೆ. ಅದರಿಂದ ಪ್ರಿಯರೇ, ನನ್ನ ಒಂದು ವಿಷಯನ ಇವತ್ತು ನಾವು ಕಲ್ತಂಥದ್ದು, ಕುಟುಂಬ ಜೀವಿತದಲ್ಲಿ ನಮ್ಮಿಂದ ದೇವರು ಪರಿಶುದ್ಧತೆಯನ್ನು ಅಪೇಕ್ಷಿಸುವಂತವನಾಗಿದ್ದಾನೆ. ಅದರಿಂದ ಕುಟುಂಬ ಜೀವನದಲ್ಲಿ ಪ್ರಥಮವಾಗಿ ಪರಿಶುದ್ಧ ಜೀವನ ಉಂಟಾಗಲಿ, ಆಗ ಸಭೆಯಲ್ಲೂ ಸಹ ಪರಿಶುದ್ಧ ಜೀವನ ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಎರಡನೇದು ಏನು? ನಮ್ಮ ಕುಟುಂಬ ಜೀವಿತದಲ್ಲಿ ಪರಿಶುದ್ಧತೆ ಉಂಟಾಗುವಾಗ ನಮ್ಮ ಮಕ್ಕಳು ಪರಿಶುದ್ಧವಾಗಿ ಬೆಳೀತಾರೆ. ನಮ್ಮ ಮಕ್ಕಳಿಗೆ ಒಂದು ಮಾದರಿ ತಂದೆ ತಾಯಿಗಳಾಗಿರ್ಬೇಕು. ನಮ್ಮ ಅಪ್ಪ ಅಮ್ಮನಂತ ನಮ್ಮ ಅಪ್ಪ ಅಮ್ಮನಂತೆ ನಾವು ವಿವಾಹ ಆದಾಗಿರ್ಬೇಕು ಎಂಬುದಾಗಿ ಬರ್ಬೇಕು ಅವ್ರಿಗೆ. ಕೆಲವರು ಹೇಳುತ್ತಾರೆ ನಾನು ಮದುವೆನೇ ಆಗೋದು ಬೇಡ ಅಂತ. ಯಾಕೆ ಗೊತ್ತಾ? ಯಾಕೆ? ಅಪ್ಪ ಅಮ್ಮನ ಕಚ್ಚಾಟ ನೋಡಿ ಮದುವೆ ಆದ್ರೆ ಹಿಂಗೇನೋ, ಅದರಿಂದ ಮದುವೆ ಆಗೋದೇ ಬೇಡ ಅಂತ ಕೆಲವರು ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ. ಅರಿಂದ ಪ್ರಿಯರೇ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಉದಾಹರಣೆ ಆಗಿರ್ಬೇಕು. ನಾವು ಮದುವೆ ಆದ್ರೆ ನಮ್ಮ ಅಪ್ಪ ಅಮ್ಮ ಇದರೆಲ್ಲ ಸಂತೋಷವಾಗಿ ಅನ್ಯೂನ್ಯವಾಗಿ ಹಾಗೆ ನಾವಿರ್ಬೋದಲ್ಲ ಅಂತಕ್ಕಂಥ ಆಸೆ ಅವರಿಗೆ ಬರಬೇಕು. ಇಲ್ಲ, ಬ್ಯಾಡ್ ಎಕ್ಸಾಂಪಲ್, ಕೆಟ್ಟ ಉದಾಹರಣೆಯನ್ನು ಕೊಟ್ಟು ಮಕ್ಕಳನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವರನ್ನು ಸಹ ನಾವು ಆ ಒಂದು ಸತ್ಯದ ಮಾರ್ಗದಲ್ಲಿ ಬೆಳೆಸುವಂತರಾಗಿರ್ಬೇಕು, ಉದಾಹರಣೆಯಾಗಿದ್ದು. ಓಕೆ, ಈ ರೀತಿಯಾಗಿ ನಮ್ಮ ಮುಂದಿನ ಪೀಳಿಗೆಯನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು. ಈ ರೀತಿಯಾಗಿ ನಮ್ಮ ಕುಟುಂಬ ಜೀವನದ ಪವಿತ್ರತೆಯನ್ನ ಕಾಪಾಡಿಕೊಂಡು ದೇವರನ್ನ ಮಹಿಮೆಪಡಿಸಬೇಕು. ಇದು ತಾನು ನಮ್ಮ ಜೀವಿತದ ದೇವರು ಬಯಸುವಂಥದ್ದು. ಇಲ್ಲಿ ಏನು ನಾವು ಕಲಿತಂಥದ್ದು? ಗಂಡನು ತನ್ನ ಜವಾಬ್ದಾರಿ ಏನಿದೆ ವಾಕ್ಯದ ಆಧಾರವಾಗಿ ಅದನ್ನು ನಿರ್ವಹಿಸಬೇಕು. ಅವನು ಹೆಂಡತಿ ತನಗೇನು ದೇವರ ವಾಕ್ಯದ ಆಧಾರ ಇದೆಯೋ ಅದನ್ನು ಹಾಕಿ ನಿರ್ವಹಿಸಬೇಕು. ಈಗ ಇಬ್ಬರೂ ಸಹ ಯಾವುದಕ್ಕೆ ವಿಧೇಯರಾಗ್ತಾ ಇದ್ದಾರೆ? ದೇವರ ವಾಕ್ಯಕ್ಕೆ, ದೇವರಿಗೆ ಶರಣಾಗ್ತಾ ಇದ್ದಾರೆ. ಹೀಗೆ ದೇವರಿಗೆ ಅಧೀನರಾಗುವಾಗ ದೇವರು ಈ ಕುಟುಂಬವನ್ನ
ಆಶೀರ್ವಾದ ಮಾಡುತ್ತಾನೆ, ಇಬ್ಬರನ್ನು ಆಶ್ರಯಿಸ್ತಾನೆ. ಇಬ್ಬರು ಚಂದವಾಗಿ ಸಂತೋಷವಾಗಿ ಇದ್ದು ತಾವು ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆಗ ಲೋಕದಲ್ಲಿ ಒಂದು ಸಾಕ್ಷಿಯುಳ್ಳ, ದೇವರಿಗಾಗಿ ಸಾಕ್ಷಿಯುಳ್ಳ ಕುಟುಂಬವಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಿರುವಂತೆ ಕರ್ತನು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶ್ರಯಿಸಲಿ. ಮುಂದೆ ನಾಳೆ ದೇವ್ರ ಚಿತ್ತವಾದರೆ ಮತ್ತೊಂದು ಸತ್ಯವನ್ನು ನಾವು ಕಲೀಲಿಕ್ಕೆ ಹೋಗುವಂತರಾಗಿರೋಣ. ಕರ್ತನು ನಿಮ್ಮೆಲ್ಲರನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.